ಓನರ್ಗೆ ಹೇಳ್ಬೇಕಾ? ಆ ಓನರ್ ಇವಾಗ ಮನೆ ಖಾಲಿ ಮಾಡುವಂತವ್ರೆ, ಗ್ಲಾಸ್ ಹೊಡೆದಾಕವ್ರೆ ಅಂತ ಅಂದ್ರೆ ನೀವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತಾರೆ. ಜನ ಹೆಂಗವ್ರೆ ಗೊತ್ತಾ, ಅವ್ರ ಮನೆದ್ ಅವರೇ ಮಾಡ್ಕೊಬಿಟ್ಟು ಸುಳ್ಳು ಹೇಳ್ತಾರೆ ಅಂತಾನು ಅಂತಾರ ಕಣಪ್ಪ. ನಿಂಗೆ ಗೊತ್ತಿಲ್ಲ. ಮನೆ ತುಂಬಾ ಬಟ್ಟೆಗಳ ಆವಳಿ. ಪೂರ್ವಿ ನೋಡಪ್ಪ ಏನೋ ರಿಪೇರಿ ಮಾಡ್ತೈತೆ. ಏನ್ ರಿಪೇರಿ ಮಾಡ್ತಿದ್ಯಪ್ಪ? ಹಾ ನಿದ್ದೆ ಬತ್ತೈತೆ ಅನ್ಬಿಟ್ಟು ಇದು ರಿಪೇರಿ ಕೆಲಸ ಜೋಡ್ಸೋದಲ್ವಾ? ನೀನು ಟೆಂಟ್ ಎಲ್ಲ ಜೋಡಿಸ್ತಾ ಇದ್ದಲ್ಲ ಅದೇ ತರ ಆಯ್ತಲ್ಲ, ಅದಕ್ಕೋಸ್ಕರ ಮಾಡ್ತಿರ ತಾನೇ? ನನಗ್ ಗೊತ್ತಾಯ್ತು ಕಳ್ಳ ನೀನ್ ಏನಗ್ ಮಾಡ್ತಾ ಇದೀಯ ಅಂತ. ಇವಾಗ ಗೊತ್ತಾಯ್ತು ಮಮ್ಮಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದೀಯ ಅಂದ್ರೆ ಇದನ್ನ ಜೋಡ್ಸಕ್ ಈಸಿ ಐತೆ ಅಂತ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂತ ನೆನ್ಸ್ಕೊಂಡಾಗ ನಾನ್ ಮಾಡ್ತಿದ್ದ ದಿನಗಳು ನೆನಪಾಗ್ಬಿಡ್ತವೆ. ಸೊ ತುಂಬಾನೇ ಬೇಜಾರಾಗುತ್ತೆ. ಅಲ್ಲೆಲ್ಲ ಹಬ್ಬದ ವಾತಾವರಣ ನೋಡಿದೆ. ಇವತ್ತು ಎಲ್ಲ ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತಗೊಂಡೋಗ್ತಾ ಇದ್ರು. ಸೊ ನಾನು ಚೆನ್ನಾಗಿದ್ದಿದ್ರೆ ಓಡಾಡ್ಕೊಂಡು ಹೋಗಿ ಬೇಕಾದ ಐಟಮ್ ತಗೊಂಡ್ ಬಂದು ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ನೋ ಏನೋ ಅಂತ ನನಗೆ ನೆನಪಾಗ್ಬಿಟ್ಟು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗಾಯ್ತು ಅವ್ರು ಓಡೋಕೆ ಬರಬೇಕಾದ್ರೆ. ಬಲಗೈಯಲ್ಲೇನೋ ಕೈ ಇಂಜೆಕ್ಷನ್ ಹಾಕಿದೆ, ಹೊಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಬಟ್ ಎಡಗೈಯಲ್ಲೂ ಗುರಿ ಇಲ್ದೇನೆ ಹೊಡಿಬೋದಲ್ವ ಮಕ್ಕಳು? ತೀಟೆ ಮಾಡೋ ಮಕ್ಳಿದ್ರೆ. ನನ್ನ ಮಗನ್ಗೆ ಹೇಳ್ತಿದ್ದೆ ಅದನ್ನು ನಾನು, ನೀ ತೀಟೆ ಮಾಡ್ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹೊಡಿತೀಯಲ್ಲೇನಪ್ಪ ಅಂತ. ಮತ್ತೆ ಆ ಉದಾಹರಣೆ ಹೇಳ್ಬೇಕಾದ್ರೆ ನೀನು ಅವ್ರಿಗೆ ಅಂತ. ಅದಕ್ಕೆ ನಗ್ತಾ ಇದ್ದ. ನಾನೇನೋ ಮಾಡ್ತೀನಲ್ವಾ ಅಂತ. ನೀನು ಊಟ ಮಾಡ್ತಿದ್ದಲ್ಲ, ಬಾಯಿ ಮುಚ್ಕೊಂಡು ಊಟ ಮಾಡ್ತಿದ್ದ, ಅವ್ರಿಗೆ ಹೇಳ್ಬೇಕು ತಾನೆ ಅಂದೆ. ಅದಕ್ಕೊಂದಷ್ಟು ನಗ್ತಾ ಇದ್ದ. ಹೇಳ್ಕೊಳ್ಳೋ, ಅವ್ನು ತಿನ್ನೋದು ಲೇಟು, ಒಂದು ಸ್ಪೀಡು. ಗಂಜಿ ಮಾಡ್ಕೊಂಡಿದ್ದೀನಿ, ಕುಡಿಬೇಕು ಇವಾಗ. ಸ್ನಾನಕ್ಕೆ ಹೋಗ್ಬೇಕು, ಗೀಸರ್ ಆನ್ ಮಾಡಿದ್ದೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 105ನೇ ದಿನದ ವ್ಲಾಗು. ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ. ಸೊ 2 ದಿನದಿಂದ ಸರಿಯಾಗಿ ಹುಷಾರಿರಲಿಲ್ಲ, ಸರಿಯಾಗಿ ವೀಡಿಯೋನು ಮಾಡೋಕ್ಕಾಗಿಲ್ಲ. ಏನೋ ಮನಸ್ಸಿಗೆ ಬಂದಿದ್ದು, ಆಮೇಲೆ ಆ ಟೈಮಿಗೆ ಏನು ಹೇಳಬೇಕು ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಾಕಿದ್ದೀನಿ. ಯಾಕಂದರೆ ಏನೂ ಕೆಲಸ ಆಗ್ತಿಲ್ಲ, ರೆಸ್ಟಲ್ಲಿದ್ದೀನಿ. ಮತ್ತು ಆ ದಿನದ್ದು ಏನು ಕೆಲಸ ಕಾರ್ಯಗಳು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಹಾಕಲೇಬೇಕು. ಸೊ ಸ್ವಲ್ಪನಾದ್ರೂ ವೀಡಿಯೋ ಹಾಕಲೇಬೇಕಾಗುತ್ತೆ. ಯಾಕಂದರೆ ಡೈಲಿ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಡೈಲಿ ಏನೆಲ್ಲ ನಡೆಯುತ್ತೆ ಅಂತ ನಾನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬ ಜನ ಫಾಲೋವರ್ಸು ನನ್ನ ವೀಡಿಯೋ ನೋಡ್ತಾ ಇರ್ತಾರೆ. ಒಂದಿನ ಮಿಸ್ ಆಯಿತು ಅಂದರೆ ಅದು ಮತ್ತೆ ವ್ಯೂಸ್ ಹೋಗಲ್ಲ, ಮತ್ತು ಜನನ ನೋಡೋದು ಬಿಟ್ಬಿಡ್ತಾರೆ. ಒಂದಿನ ಬಿಟ್ಟು ಒಂದಿನ ಹಾಕಿ ಅದು ಯಾವ ದಿನದ್ದು ಏನು ಮಾಡಿದ್ರು, ಏನು ಕತೆ ನಡೀತು ಅಂತ ಯಾರಿಗೂ ಗೊತ್ತಾಗಲ್ಲ ಮಧ್ಯದಿಂದ. ಯಾಕಂದರೆ ಒಬ್ರು ಕತೆನ ಡೈಲಿ ಕೇಳ್ತಾ ಇದ್ದರೆ ಇವ್ರ ಲೈಫಲ್ಲಿ ಏನಾಯಿತು, ಇಂಥ ದಿನ ಇದಾಯಿತು, ಆಮೇಲೆ ಅವತ್ತು ಬೆಳಗ್ಗೆಗೆ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಸಡನ್ಲಿ ಏನಾದರೂ ಮಧ್ಯದಲ್ಲಿ 1-2 ದಿನ ವ್ಲಾಗು ಮಿಸ್ ಮಾಡಿಬಿಟ್ರೆ ಅವ್ರಿಗೆ ಒಂದು ಆಯ ತಪ್ಪದಂಗಾಗ್ಬಿಡುತ್ತೆ. ಸೊ ನನಗೂ ಅಷ್ಟೇ, 1 ದಿನ 2 ದಿನ ಏನಾದರೂ ವ್ಲಾಗ್ ಹಾಕಿಲ್ಲ ಅಂದರೆ ನೆಕ್ಸ್ಟು ಎಷ್ಟನೇ ದಿನದ ವ್ಲಾಗ್ ಅಂತ ನನಗೆ ಮರ್ತೋಗ್ಬಿಡುತ್ತೆ. ಅಂದರೆ ಮಾಡೋದು ನಾನೇ ವ್ಲಾಗ್ಗಳನ್ನ. ಬಟ್ ನನಗೆ ಒಂದೊಂದ್ಸರಿ ಹಿಂಗೆ ಇದಾಗ್ಬಿಡುತ್ತೆ, ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಸೊ ಡೈಲಿ ನೋಡೋರಿಗೆ ಡೈಲಿ ಸರಿಯಾದ ಒಂದು ಇದರಲ್ಲಿ ನಂದು ವ್ಲಾಗ್ಗಳನ್ನ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವರಿಗೆ ಒಂದು ಕರೆಕ್ಟಾಗಿ ನಾನು ವಿಡಿಯೋಸ್ ತಲುಪ್ತಾ ಇದ್ರೆ ನನಗೂ ಒಂದು ಒಳ್ಳೇದಲ್ವಾ. ಗಂಜಿ ಮಾಡ್ಕೊಂಡು ಕುಡ್ದೆ. ಇವಾಗ ಗೀಸರ್ ಆನ್ ಮಾಡಿದ್ದೀನಿ, ಹೋಗಬೇಕು ಸ್ನಾನಕ್ಕೆ. ಸ್ವಲ್ಪ ಗಾಯಕ್ಕೆಲ್ಲ ಏನಾದರೂ ಒಂದು ಟಚಪ್ ಕೊಟ್ಬಿಟ್ಟು ಹೋಗೋಣ ಅಂತ. ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಏನಾದರೂ ಒಂದು ಮಾಡಿ ಸ್ನಾನಕ್ಕೆ ಹೋದ್ರೆ ಬೆಟರ್ ಅಂತ. ಯಾಕಂದರೆ ಗಾಯಕ್ಕೆ ನೀರು ಬಿಡಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಆಮೇಲೆ ಏನಾದರೂ ನೀರು ತಗಲಿ ಮತ್ತಿನ್ನೇನಾದ್ರೆ ಆದರೆ ಏನು ಗತಿ ಅಂತ ಭಯ. ಕಾಲಿಗೆ ಪ್ಯಾಕಿಂಗ್ ಮುಗೀತು, ಕೊಬ್ಬರಿ ಎಣ್ಣೆನೂ ಹಚ್ಚಿದ್ದೀನಿ. ಅದೇನೋ ಗೊತ್ತಿಲ್ಲ, ಅದ್ರ ಮೇಲೂ ಭಯ ಆಗ್ತಾಯಿತ್ತು. ಅದಕ್ಕೆ ಕವರ್ ಹಾಕ್ಬಿಟ್ಟು ಈ ಮೇಲ್ಗಡೆ ಒಂಚೂರು ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ನೀರಿಗೆ ಹೋಗ್ಬಿಟ್ರೆ ಅಂತ ಭಯ. ಅಷ್ಟು ಭಯ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ನೀರು ಹೋದರೆ ಎಷ್ಟು ಇದಾಗುತ್ತಲ್ಲ. ಈಗ ಗಾಯದ ಪೊಸಿಷನು ಈ ಥರ ಇದೆ. ಪೂರ್ತಿ ಮೇಲಿರೋಂಥ ಲೇಯರ್ ತೆಗಿಬೇಕು ಅನ್ನೋದು ಗೊತ್ತಿರಲಿಲ್ಲ, ಯಾರೋ ಹೇಳಿದರು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇವಾಗ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಟಡಿನ್ ಜೊತೆ. ಹೂವನು ಬಾಳೆಹಣ್ಣು ತಗೊಂಡೋಗೋಣ ಅಂದ್ಬಿಟ್ಟು ಗೇಟ್ ತೆಗ್ದೆ. ನೋಡಿದ್ರೆ ಇಲ್ಲಿ ಆಟೋ ನಿಲ್ಲಿಸ್ಬಿಟ್ಟಿದ್ದಾರೆ ಅಡ್ಡ, ಹೋಗೋದಕ್ಕೂ ಆಗಲ್ಲ. ಅವ್ರು ಯಾರು ಅಂತಾನೂ ಗೊತ್ತಿಲ್ಲ ನನಗೆ. ಸೊ ಹಿಂದಕ್ಕೆ ನೋಡಿದ್ರೆ ಒಬ್ಬ ಹುಡುಗ ಹೂವು ಮಾರ್ಕೊಂಡು ಹೋಗ್ತಿದ್ದ. ಓಯ್ ಅಪಿ ಇಲ್ವಾ? ಅಯ್ಯೋ ಹೋಗ್ಬಿಟ್ಟು ನಾನು ಈ ಕಡೆ ಬರ್ತಾ ಇದ್ದೆ ಅಂದ್ಕೊಂಡೆ. ಹೊಂಟೋದ್ನಾ? ಅಯ್ಯೋ ದೇವ್ರ, ಬರೋದು ಲೇಟಾಗಿ ಭಯ ಆಯ್ತು ನನಗೆ. ಒಂದು ಇದು ಎಷ್ಟು ತೊಟ್ಟೈತೆ? ಅದಕ್ಕೆ ತೊಟ್ಟಿಲ್ವಾ? ಅಯ್ಯೋ ತೊಟ್ಟಿಲ್ಲ ಅಂದ್ರೆ ಏನ್ ಕಟ್ಟೋದು? ಗೇಟ್ ಬೀಗ ಮರೆತು ನಾನು ಮನೆ ಬೀಗನೂ ಹಾಕ್ಬಿಟ್ಟಿದ್ದೆ. ಇನ್ನೆಲ್ಲಿಡ್ಬೇಕು? ಆಮೇಲೆ ಯಾರು ಗೇಟ್ ಬೀಗನ ಒತ್ತಿಟ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಏನು ಮಾಡಿದೆ, ಗಾಡಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಗಾಡಿ 3 ದಿನದಿಂದ ಮುಟ್ತಾ ಇದಕ್ಕೆ ಜಾಡ್ ಕಟ್ಬಿಟ್ಟಿದ್ದೆ.
ಅದು ಓಪನ್ ಮಾಡಿ. ಇದೇನು ರೇಟು ಇದು? 300. ಓಕೆ, ಅದು 300, 250 ಚಿಕ್ಕದು. ಸರಿ ಸರ್, ಅದನ್ನೇ ಕೊಡಿ. ಬಟ್ ಕೈ ಆ ಥರ ಇಲ್ಲದೆ ಇರೋ ಸಿಗಲ್ವಾ? ಕೈ ಬರುತ್ತೆ, ಇಡೀ ಬರುತ್ತೆ. ಇಡೀ ಬರಲೇಬೇಕಾ? ಇಡೀ ಬರುತ್ತೆ. ಇದು ಸ್ವಲ್ಪ ಅರ್ವ ಬರುತ್ತೆ. ಇಲ್ಲೇ 2 fold ಅಲ್ಲಿ ಈ ಥರ ಏನು ಅದೇ ಕ್ವಾಲಿಟಿ ಸಿಗಲ್ವಾ? ಇಲ್ಲ ಮೇಡಮ್, ಆ ಕ್ವಾಲಿಟಿ. ಬಟ್ ಅದು ಛತ್ರಿ ಚೆನ್ನಾಗಿದೆ. ಏನಾದ್ರು ಹಿಡ್ದಿಲ್ಲ ಬ್ಯಾಗ್ಗೆ ಒಂದು ಸ್ವಲ್ಪ ಏನಾದ್ರು ಎಮರ್ಜೆನ್ಸಿ ಸ್ವಲ್ಪ ಇದು ಮಾಡ್ಕೊಂಡು ಇಟ್ಕೋಬೇಕಷ್ಟೇ. ಏನು ತೊಂದರೆ ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಇಲ್ಲೂ ನೇತಾಕೋಬೋದಲ್ವಾ? ಗಾಡಿ ನೇತಾಕೋಬೋದು. ಇದು ಕೈ ಗಟ್ಟಿ ಇರುತ್ತಾ ಇದು? ಇದೆ ಮೇಡಮ್. ಹಂಗಿದ್ರೆ ಇಲ್ಲಿಗೆ ಒಂದು ಇದಿದೆ, ಒಂದು ಹ್ಯಾಂಡಲ್ ಇದೆ, ಇಲ್ಲಿ ಹಾಕೋಬೋದಲ್ಲ? ಹುಷಾರಾಗಿ ಇಟ್ಕೋಬೇಕು, ಎಲ್ಲ ಉದುರಿಸ್ಕೊಂಡು. ಓಕೆ, ಕವರ್ ಹಾಕೊಡಿ. ಎಲ್ಲೂ ಉದುರಿಸಲ್ಲ, ಮುಂದೆ ಇದ್ರೆ ನೋಡ್ಕೊತಾ ಇರ್ತೀನಿ ನಾನು. ಸರಿ, ಇವಾಗ ರೇಟ್ ಏನು ಹೇಳಿ? ಫೈನಲ್ ರೇಟ್ ಹೇಳ್ಕೊಳ್ಳೋ. ಅವ್ನು ತಿನ್ನೋದು ಲೇಟು, ಒಂದು ಸ್ಪೀಡು. ಇನ್ನೊಂದು ನಾಯಿ ಎಲ್ಲೋಯ್ತು, ಕಾಣ್ತಾ ಇಲ್ಲ. ಇಲ್ಲಿ ಚೆನ್ನಾಗಿ ಹುಡುಗರವ್ರು ಯಾರು ಅಂತ ನಾನು ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ನೋಡಿದ್ರೆ ಅಲ್ಲಿಂದ ಬಂದದ ಕಲ್ಲು ಕಿಡಿ ಹೊಡೆದಾಕ್ರಿ. ಇವಾಗ ಹೆಂಗಾಗ ಬಾಯಿಗೆ ಒಂದು ವಿಡಿಯೋ ಮಾಡ್ಕೊಬಾರಪ್ಪಿ, ಒಂದು ವಿಡಿಯೋ ಮಾಡ್ಕೊಬ ಹೆಂಗಾಗಿದೆ ಅಂತ. ಯಾವ ಕಲ್ ತೋರ್ಸಿದ್ರೆ 2 ಚೂರ ಐತೆ ಕಲ್ಲು ನೋಡ್ತಾರ. ಅಲ್ಲ, ಇದ್ರಲ್ಲೇ ಬಿದ್ದದೆ ಹಂಗೇಟು ಅಂದ್ರೆ ಲೆಕ್ಕ ಇದ್ರೊಳಗೆ ಬಿದ್ದಿಲ್ಲ. ಇದು ಪಿಚ್ಚಾದಾಗ ಇದು ಆ ಕಡೆಗೆ ಹೋಗೈತೆ, ಇದರಿಂದ ಪಿಚ್ಚಾಗ ಬಡ್ಡನ. ಅದ್ರೊಳಗಡೆ ಒಂದ್ ಕಲ್ಲಿನ ಚೂರು ಇತ್ತೇನೋ ಬಿದ್ದದೆ ಸರಿಯಾಗಿ. ಸೊಯ್ಕು ಪೂರ್ತಿ ಹೋಳೆ. ಮೆಣಸಿನ್ಕಾಯಿ ತಗೋಬತ್ತೀಯಾ? ಯಮ್ಮಿ ಮೊಸರನ್ನ. ಓನರ್ಗೆ ಹೇಳ್ಬೇಕಾ? ಆ ಓನರ್ ಇವಾಗ ಮನೆ ಖಾಲಿ ಮಾಡುವಂತವ್ರೆ, ಗ್ಲಾಸ್ ಹೊಡೆದಾಕವ್ರೆ ಅಂತ ಅಂದ್ರೆ ನೀವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತಾರೆ. ಜನ ಇವಾಗ ಜನ ಹೆಂಗವ್ರೆ ಗೊತ್ತಾ? ಅವ್ರ ಮನೇದ್ ಅವರೇ ಮಾಡ್ಕೊಬಿಟ್ಟು ಸುಳ್ಳು ಹೇಳ್ತಾರೆ ಅಂತಾನು ಅಂತಾರ ಕಣಪ್ಪ. ನಿಂಗೆ ಗೊತ್ತಿಲ್ಲ. ಹೆಂಗೆ ಅಂದ್ರೆ ನೋಡಿ, ಇವಾಗ ಹೇಳ್ತಾವ್ರಲ್ಲ ಅಲ್ಲಿ ಬಂದು, ಕೈ ಹುಷಾರಿಲ್ಲ ಮಗ್ಗಿಗೆ ಹೆಂಗ್ ಹೊಡೆದ್ಬಿಟ್ಲು ಅಂತ. ನಿಜನ ಸುಳ್ಳು ಅಂತಾನೆ ನಂಬಕ್ಕಾಗಲ್ಲ. ಕಲ್ ಬಂದಿದ್ದು ಅಲ್ಲಿಂದಾನೆ. ಪಾಟಲ್ ಕೂಡ ಐತೆ, ಪಾಟಲ್ ಪ್ರೂಫ್ ತಗೊಂಬಂದಿರೋ ವಿಡಿಯೋ ನೋಡಿ. 1/4 kg ಫ್ಲವರು 80 ರೂಪಾಯಿ ಆಗ್ಬಿಟ್ಟೈತೆ. ಯಾವ ಹೂವು ತಗೊಳಕ್ ಹೋದ್ರು ರೇಟ್ ಜಾಸ್ತಿ. ಮಲ್ಲಿಗೆ ಹೂವು ಅಂತೂ 1000 ರೂಪೀಸ್ ಅಂತೆ. ಯಪ್ಪ, ನನಗೆ ಅಂತೂ ಶಾಕ್ ಹೊಡೆದ್ಬಿಡ್ತಂಗೆ. ಏನು ಹಬ್ಬಕ್ಕೆ ರೇಟ್ ಆಗಿದೆ ಅಂದರೆ ತುಂಬ ರೇಟ್ ಆಗಿದೆ. ಆಮೇಲೆ ಪ್ರತಿಯೊಬ್ಬರು ಹಬ್ಬ ಮಾಡೇ ಮಾಡ್ತಾರೆ. ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಯಾರು ಅಷ್ಟು ಆಚರಿಸ್ತಿರ್ಲಿಲ್ಲ. ಇವಾಗ ಹಳ್ಳಿ ಸೈಡೆಲ್ಲ ದೊಡ್ಡದಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಸೊ ಅಲ್ಲಿ ಬರುವಾಗ ಬಾಳೆಕಂದು ಇದೆಲ್ಲ ನೋಡ್ತಾ ಇದ್ದೆ ನಾನು. ಅಲ್ಲಿ ಬರೋವಾಗ ಬಾಳೆಕಂದು ಮತ್ತು ಮಾವಿನ ಎಲೆಗಳು, ಬಾಳೆಹಣ್ಣು, ಅದು ಇದು ಹಣ್ಣು ಹಂಪಲೆಲ್ಲ ತೊಗೊಂಡೋಗ್ತಾಯಿದ್ರು. ಸೊ ನಾನು 5-6 ವರ್ಷದ ಹಿಂದೆ ಫಸ್ಟ್ ಟೈಮು ನಾನು ಇದನ್ನು ಮಾಡಿದ್ದು, ವರಮಹಾಲಕ್ಷ್ಮಿ ಹಬ್ಬನ ಫಸ್ಟ್ ಟೈಮ್ ಪೂಜೆ ಮಾಡಿದ್ದು. ಬಟ್ ಅಲ್ಲಿವರೆಗೂ ನನಗೇನು ಐಡಿಯಾ ಇರಲಿಲ್ಲ. ಬಟ್ ಕೆಲವೊಬ್ಬರೆಲ್ಲ ಮಾಡು ಹಬ್ಬನ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನಗೆ. ಸೊ ಅದರಿಂದ ಐಟಮ್ಸ್ ಎಲ್ಲ ನಾನೇ ಮಾರ್ಕೆಟ್ಗೆ ಹೋಗಿ ರೆಡಿ ಇರುವಂಥ ವರಮಹಾಲಕ್ಷ್ಮಿನ ತಗೊಂಡು ಬಂದು, ಮತ್ತು ಅದಕ್ಕೆ ಬೇಕಾಗಿರೋದನ್ನ ಮಾರ್ಕೆಟ್ಗೆ ಹೋಗಿ ಫಸ್ಟ್ ಟೈಮ್ ನಾನು ಊರು ಮಾರ್ಕೆಟಿಗೆ ಇದಕ್ಕೆಲ್ಲ ಹೋಗಿದ್ದು ಹೇಳಬೇಕು ಅಂದರೆ, ಹೋಗಿ ಅಷ್ಟು ಐಟಮ್ಸ್ ಎಲ್ಲ ಒಬ್ಬಳೇ ತಗೊಂಡು ಬಂದಿದ್ದೀನಿ. 4 ಬ್ಯಾಗು ಒಬ್ಬಳೇ ಹೆಂಗೆ ತಂದಿರಬೇಕು. ಎಲ್ಲ ತಗೊಂಡು ಬಂದು ಎಲ್ಲ ರೆಡಿ ಮಾಡೋಕ್ಕಿಟ್ಟು ಚೆನ್ನಾಗಿ ಮಾಡಿದ್ದೆ. ಫಸ್ಟ್ನೇ ವರ್ಷ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ 2ನೇ ವರ್ಷದಷ್ಟರಲ್ಲಿ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಮತ್ತೆ 3 ವರ್ಷ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು 2ನೇ ವರ್ಷನೂ ಬೇರೆಯವ್ರ ಕೈಲೆಲ್ಲ ಮಾಡಿಸ್ಬಿಟ್ಟು ಪೂಜೆಗೆ ಮಾತ್ರ ರೆಡಿ ಮಾಡಿದ್ದೆಲ್ಲ ನಾನೇ ವೀಲ್ ಚೇರಲ್ಲೇ ಮಾಡಿದ್ದೆ. 2ನೇ ವರ್ಷ ಪೂಜೆ ಎಲ್ಲ ರೆಡಿ ಮಾಡಿ ಅದು ಫೋಟೋ ತೆಗೆದು, 3ನೇ ವರ್ಷನೂ ಕೂಡ ನಾನೇ ಆ ಥರ ಮನೇಲೆಲ್ಲ ಅಡುಗೆ ಮಾಡೋದೆಲ್ಲ ಹೇಳ್ಬಿಟ್ಟು, ಇನ್ನು ಮಿಕ್ಕಿದ್ದ ಐಟಮ್ಸು, ಆಮೇಲೆ ಏನಾದರೂ ರವೆ ಉಂಡೆ ಇದೆಲ್ಲ ಮಾಡಬೇಕು ಅದೆಲ್ಲ ನಾನೇ ಮಾಡ್ತಾಯಿದ್ದೆ. ಆಮೇಲೆ ಪೂಜೆಗೆ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಟೇಬಲ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಡೋರು, ಮತ್ತು ಏನೇನು ಇಡಬೇಕು ಮುಂದೆ ಅಂತ ಹೇಳ್ತಿದ್ದೆ ಅದನ್ನು ಇಡ್ತಾಯಿದ್ರು. ಆಮೇಲೆ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡೋದು, ಕೆಲವೊಂದು ಮಾವಿನ ತೋರಣದಲ್ಲಿ ಕೆಲವೊಂದು ಡಿಸೈನ್ಸು, ಡಿಸೈನ್ಸು ಎಲ್ಲ ನಾನೇ ಮಾಡಿ ಆಗ್ತಾಯಿದ್ದು. ಸೊ 3ನೇ ವರ್ಷನೂ ಕಂಪ್ಲೀಟ್ ಮಾಡಿ ಸಾಕಪ್ಪ 3ನೇ ವರ್ಷಕ್ಕೆ, ಯಾಕಂದರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ದೇವ್ರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಸೊ ಅದಾದಮೇಲೆ ನನಗೆ ಇವಾಗ ರೋಡಲ್ಲಿ ಬರ್ಬೇಕಾದ್ರೆ ಅದೆಲ್ಲ ನೆನಪಾಗ್ತಾಯಿತ್ತು.
ಸೊ ನಾನು ಏನಾದರೂ ಚೆನ್ನಾಗಿದ್ದಿದ್ರೆ ಈ ವರ್ಷನೂ ಡಿಸೈನ್ ಆಗಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೇನೋ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಬೇಜಾರಾಗ್ತಿದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂತ ನೆನೆಸ್ಕೊಂಡಾಗ ನಾನು ಮಾಡ್ತಿದ್ದ ದಿನಗಳು ನೆನಪಾಗ್ಬಿಡ್ತವೆ. ಸೊ ತುಂಬಾ ಬೇಜಾರಾಗುತ್ತೆ. ಅಲ್ಲೆಲ್ಲ ಹಬ್ಬದ ವಾತಾವರಣ ನೋಡಿದೆ ಇವತ್ತು. ಎಲ್ಲ ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ರು. ಸೊ ನಾನು ಚೆನ್ನಾಗಿದ್ದಿದ್ರೆ ಓಡಾಡ್ಕೊಂಡು ಹೋಗಿ ಬೇಕಾದ ಐಟಮ್ ತಗೊಂಡು ಬಂದು ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ನೋ ಏನೋ ಅಂತ ನನಗೆ ನೆನಪಾಗ್ಬಿಟ್ಟು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗಾಯ್ತು ರೋಡಲ್ಲಿ ಬರಬೇಕಾದ್ರೆ. ಅವ್ರ ಹತ್ರ ಸಾಮಾನೇನು ಜಾಸ್ತಿ ಇಟ್ಟಿಲ್ಲ ನಾನು. ದೀಪದ 2 ಇದನ್ನ ಇಟ್ಟಿದ್ದೀನಿ, ಮತ್ತು ಇದೊಂದೇ ಒಂದು ಸ್ಟ್ಯಾಂಡ್ ಥರ ಚಿಕ್ಕದು, ಮತ್ತು ಇದು ಹೂಬತ್ತಿ ಹಚ್ಚೋದಕ್ಕೆ. ಇಷ್ಟು ಐಟಮ್ಸ್ ಇಟ್ಟಿರೋದು. ಸೊ ಏನು ಮಾಡೋದು, ನನಗೆ ಐಟಿಗೆ ತಕ್ಕಂಗೆ ಮಾಡ್ಕೊಂಡಿದ್ದೀನಿ ಒಂದು. ಆಮೇಲೆ ನನಗೆ ಗೊತ್ತಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ. ಸದ್ಯ ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ. ಫೋಟೋ ಇಟ್ಕೊಂಡಿದ್ದೀನಿ, ಫೋಟೋ ನೀಟಾಗಿ ಒರೆಸ್ಬಿಟ್ಟು ಒಂದು ಕುಂಕುಮ ಇಟ್ಬಿಟ್ಟು ಹೂವು ಹಾಕ್ತೀನಿ. ಇಷ್ಟು ಐಟಮ್ಸು. ಇವಾಗ ಇದನ್ನೆಲ್ಲ ತೊಳೆದ್ಬಿಟ್ಟು ಅಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ಪೂಜೆ ಮಾಡೋಕ್ಕೆ ಇಷ್ಟು ಹೊತ್ತಾಗ್ಬಿಡ್ತು. ಟೈಮ್ 6:45 ಆಯಿತು. ಬೆಳಗ್ಗೆಯಿಂದ ಇದೇ ಕಥೆ ಆಯಿತು. ಪೂಜೆ ಮಾಡೋಣ ಅನ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ನಾಳೆ ಹಬ್ಬ, ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗುತ್ತೋ ಇಲ್ವಂತ ಡೌಟ್ ಮೇಲೆ ಇವತ್ತೇ ಪೂಜೆ ಮಾಡಿದೆ. ಹೂವೆಲ್ಲ ತಗೊಂಡು ಬಂದು ಎಲ್ಲ ನೋಡಿ ಸ್ನಾನ ಮಾಡಿ ಇವತ್ತು ಮಾಡ್ಕೊಂಡಿರೋ ಕೆಲಸಕ್ಕೆ ಬೆಳಗ್ಗೆಯಿಂದ ಬೆಡ್ ಮೇಲೆ ಹೋಗೇ ಇಲ್ಲ ನಾನು. ಯಾಕಂದರೆ ಬೆಳಗ್ಗೆ ಎದ್ದೆ, ನಾನು ಗಂಜಿ ಮಾಡ್ಕೊಂಡು ಕುಡಿದೆ. ಮತ್ತು ಏನೋ ಅದು ಇದು ಕೆಲಸ, ಕಸ ಗುಡಿಸು, ಅದು ಮಾಡು ಇದು ಮಾಡು, ಆಚೆ ಕಸ ಎಸಿ, ಏನೋ ಒಂದು ಇದನ್ನ ಮಾಡ್ಕೊಂಡು ಹೋಗು ಹೂವು ತಗೊಂಡು ಬಾ. ಹೂವು ತಗೊಂಡು ಬಂದಿದ್ದು ಅದು ಸಾಯಂಕಾಲ. ಬಟ್ ಬೇರೆದೆಲ್ಲ ಅದೇ 1-2 ಕೆಲಸ ಅಲ್ಲ, ಎಲ್ಲ ಇದೇ ಆಯಿತು. ಕಸ ಎಸ್ತಿದ್ದಾಯಿತು. ಆಮೇಲೆ ಹೋದೆ ಹೂಕ್ಕೆ ಅಂತಲೇ ಹೋಗಿದ್ದು. ಬಟ್ ಹಣ್ಣೆಲ್ಲ ನೋಡೋಣ ಅಂದರೆ ಹಣ್ಣೆಲ್ಲ ತುಂಬ ರೇಟಪ್ಪ ದೇವ್ರೆ. ಹಣ್ಣಿನ ಬೆಲೆ ಕೇಳಿಬಿಟ್ಟು ತಲೆನೇ ಸುತ್ತ ಬಂದ್ಬಿಡ್ತು. ಹೂವಿಂದ ಹೆಂಗೋ ಅದಕ್ಕಿಂತ ಡಬಲ್ ಆಗಿಬಿಟ್ಟಿದೆ ಹಣ್ಣಿನ ಬೆಲೆ. ಸೊ ಇವಾಗ ಹಣ್ಣು ತಿನ್ನೋದು ಬೇಡ, ಏನು ಬೇಡ, ಯಾಕಂದರೆ ಊಟ ಸೇರ್ತಾ ಇಲ್ವಲ್ಲ. ಸೊ ಹಣ್ಣು ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡೆ. ಅರ್ಧ kg ಬಾಳೆಹಣ್ಣು ತಗೊಂಡೆ ಅಷ್ಟೇ, 50 ರೂಪಾಯಿ. ಅದನ್ನು ಅರ್ಧ kg. ಅವಾಗೆಲ್ಲ 1 kg ಬರ್ತಾಯಿತ್ತು. ಇವಾಗ ಹಬ್ಬ ಅಂದ್ಬಿಟ್ಟು 50 ರೂಪಾಯಿ ಅರ್ಧ kg ಆಗಿಬಿಟ್ಟಿದೆ. ಅದು ಏಲಕ್ಕಿ ಬಾಳೆಹಣ್ಣು. ಸೊ ಆ ರೇಟ್ ಕೇಳಿ ನನಗೆ ತಲೆ ಸುತ್ತ ಬಂದ್ಬಿಟ್ಟು ಸುಮ್ಮನೆ ಆತಾಗ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಬರಬೇಕಾದ್ರೆ ಇದನ್ನು ತಗೊಂಡೆ, ಒಂದು ಛತ್ರಿ ತಗೊಂಡೆ. ಯಾಕಂದರೆ ಛತ್ರಿ ಇಂಪಾರ್ಟೆಂಟು. ಆ ಛತ್ರಿ ತಗೊಂಡಿದ್ದಲ್ಲ, ಅದು ಮುಗಿದೋಗ್ಬಿಡ್ತು. ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಡಬಲ್ ಇದಾಗುತ್ತಂತೆ, ಡಬಲ್ ಟ್ಯಾಪ್ ಅಲ್ಲ, ಡಬಲ್ ಫೋಲ್ಡೆಡ್ ಆಗುತ್ತಂತೆ. ನಾನು ತೊಗೊಂಡಿದ್ದು ಟ್ರಿಬಲ್ ಫೋಲ್ಡೆಡ್. ಬಟ್ ಚೆನ್ನಾಗಿರಲಿಲ್ಲ, ಅದಷ್ಟು ಕ್ವಾಲಿಟಿನೂ ಇರಲಿಲ್ಲ. ಸೊ ಇದು ಡಬಲ್ ಫೋಲ್ಡೆಡು, ಬಟ್ ಒಂಚೂರು ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದರಿಂದ 250, 300 ಹೇಳಿದ್ರು, ನಾನು 250 ಕೊಟ್ಟೆ ಅಷ್ಟೇ ಅವರಿಗೆ. ಸೊ ಆಮೇಲೆ ಅಲ್ಲಿಂದ ಹೊರಟು ಬಂದು ಹೂವು ಕಟ್ಟಬೇಕಾಗಿತ್ತು. ಆಮೇಲೆ ಮನೆ ಇನ್ನೊಂದ್ಸರಿ ಒರೆಸಿದ್ದಾಯಿತು. ಮನೆ ಒರೆಸೋ ಹೊತ್ತಿಗೆ ಕತೆ ಮುಗೀತಲ್ಲಿ. ಇದನ್ನ ಕಿಟಿಗೆ ಯಾರೋ ಕಲ್ಲು ಹೊಡೆದಿದ್ದ ಕತೆ, ಅದೇನೇನೋ ಕತೆ ಆಗ್ಬಿಡ್ತು. ಅಯ್ಯೋ ಒಳ್ಳೆ ಕತೆಗೆ ಬಂದೈತೆ. ಇವಾಗ ಅವರು ನನ್ನ ನೋಡಿದ್ರೆ ಏನು ಕಿಟಿಕೆಗೆ ಏನಾಯಿತು ಅಂತ ಎತ್ತಾಯಿತು ಅಂತ ಕೇಳಿದ್ರೆ ನಾನು ಏನಂತ ಹೇಳ್ಬೇಕಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ್ರೆ ಮಗುಗೆ ಹುಷಾರಿಲ್ಲ, ಅದು ಹೆಂಗೆ ಹೊಡಿಯುತ್ತೆ ಅಂತ ಅವ್ರು ಅಂತಾರೆ. ನನಗೂ ಅದೇ ಡೌಟು, 3ನೇ ಫ್ಲೋರಿಂದ ಆ ಮಗು ಹೆಂಗೆ ಎಡಗೈಲಿ ಹೊಡೆಯೋಕ್ಕಾಗುತ್ತೆ ಅಂತ. ಬಟ್ ಡೌಟ್ ಇರೋದು ಯಾಕೆ ಅಂತ ಹೇಳಿದ್ರೆ, ಹುಡುಗರೆಲ್ಲ ಕೆಳಗಡೆ ನಿಂತ್ಕೊಂಡು ನೋಡಿದ್ದಾರೆ. ಸೊ ಆ ಹುಡುಗಿ ಅಲ್ಲೇ ನಿಂತಿರೋದು ಇದೆ. ಆಮೇಲೆ ಪಾರ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊಬರೋಕೆ ಕಳಿಸಿದ್ದೆ. ಸೊ ಆ ವೀಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಸೊ ಆ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಆ ಪಾರ್ಟ್ ಒಳಗಡೆ ಕಲ್ಲಿರೋದು ಅದೇ ಸೇಮ್ ಕಲ್ಲು. ಅದಕ್ಕೆ ಕಲ್ಲು ಬಿಸಾಕಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ನನ್ನ ತಲೆ ಮೇಲೆ ಬರುತ್ತೆ, ಅದು ಬೇರೆ ಖರ್ಚು. ನಾನು ಪೂರ್ವಿನ ಕರ್ಕೊಬರೋದು ಇದಿರಲಿಲ್ಲ, ಗ್ಯಾರಂಟಿ ಇರಲಿಲ್ಲ. ಅದನ್ನ ಓಲಾ ಮಾಡಿಬಿಟ್ಟು ಕಳಿಸಿದ್ದೆ. ಸೊ ಓಲಾ ಮಾಡ್ಕೊಂಡು ಆ ಕಡೆಯಿಂದ ಬರ್ಬೇಕಾದ್ರೆ ಆಟೋ ಚಾರ್ಜಸ್ ಅದೇ ಒಂದು 500ಗೆ ಬಂದ್ಬಿಡ್ತು. ಇನ್ನು ಅವ್ನು ಬಂದು ನನಗೆ ಬುಗ್ರಿ ಬೇಕು ಒಂದು, ಅದಕ್ಕೆ ಬೇರೆ ಖರ್ಚು. ಏನು 1 ಅಲ್ಲ 2 ಅಲ್ಲ. ಇವತ್ತು ಅಲ್ಲಿ ಹೊರಗಡೆ ಹೋಗಿದ್ನ, ಅದೊಂದಷ್ಟು ಖರ್ಚಾ ಬರೀ ಹಣ್ಣು ಹೂಕ್ಕೆ. ಏನು ಗೊತ್ತಿಲ್ಲ ಸರ್, ಎಮರ್ಜೆನ್ಸಿ ಹೆಂಗೆ ಬರುತ್ತೆ ಅಂತ ನೋಡಿ. ಖರ್ಚು ವೆಚ್ಚಗಳು ಹೆಂಗೆ ಬಂದು ತಲೆಗೆ ಕೂರುತ್ತೋ ಅಂತಲೇ ಗೊತ್ತಾಗಲ್ಲ. ಮತ್ತು ನಾನು ಇದನ್ನ ತಗೊಬರಕ್ಕೆ ಹೋಗಿದ್ದೆ, ಹಂಗೆ ಹೋಟೆಲಿಂದ ಊಟ ಗೀಟ ಸಿಗುತ್ತಾ ಅಂತ ಬರುವಾಗ. ಸೊ ಎಲ್ಲೂ ಸಿಗ್ಲೂ ಇಲ್ಲ. ಆಮೇಲೆ ಹಾಲು ತೊಗೊಂಡೆ, ಮೊಸರು ತೊಗೊಂಡೆ, ಸುಮ್ಮನೆ ಆತಾಗ ಬಂದೆ. ಇನ್ನೇನು ಮಾಡೋದು, ಮನೆಗೆ ಬಂದು ರೈಸ್ ಇಟ್ಬಿಟ್ಟು ಮೊಸರು ಮಾಡಿದೆ. ಆಮೇಲೆ ಮೆಣಸಿಕಾಯಿ ಕಿವುಚ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ, ನಾನು ತಿಂತೀನಿ ಅಂದ. ಸರಿ ಮೊಸರು ಒಗ್ಗರಣೆ ಮಾಡೋಣ ಅಂತಿದ್ದೆ. ಸದ್ಯ ಒಳ್ಳೇದಾಯ್ತು ಬಿಡು ಅಂದ್ಬಿಟ್ಟು ಅವ್ನು ತಿನ್ನಕ್ಕೆ ಕೊಟ್ಬಿಟ್ಟು ಆಮೇಲೆ ಅವ್ರು ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿ ಕಿಟಿಕೆ ವಿಷಯನ. ಆಮೇಲೆ ಅವ್ರಿಗಿನ್ನೂ ಕ್ಲಾರಿಫೈ ಆಗಿಲ್ಲ, ಅವ್ರಿಗೆ ಒಪ್ಕೋತಾ ಇಲ್ಲ. ಯಾಕಂದರೆ ಯಾರಾದರೂ ಅಪ್ಪ ಅಮ್ಮದಿರು ಬೈತಾರೆ ಅಂತ ಮಕ್ಳು ಒಪ್ಕೊಬಿಡ್ತಾವ. ಅವ್ಗೆ ಭಯ, ಎಲ್ಲರೂ ಹಿಡ್ಕೊಂಡು ಚೆಚ್ಚಿದ್ರೆ ಏನು ಗತಿ ಅಂತ. ನಾನು ಫ್ರೆಂಡ್ ಥರ ಮಾತಾಡ್ಸಿ, ನಾವು ಇಷ್ಟು ಜೋರಾಗಿ ನನ್ನ ಹತ್ರ ಬಂದು ಮಾತಾಡ್ಸಿದ್ರೆ ಅದಕ್ಕೆ ಇನ್ನೂ ಭಯ ಆಗುತ್ತೆ. ಹೋಗಿ ನೀವು ಕೂತ್ಕೊಂಡು ನೈಸಲ್ಲಿ ಫ್ರೆಂಡ್ ಥರ ಮಾತಾಡಿ ಅವಾಗ ಹೇಳ್ತವೆ ನಾನೇ ಹೊಡೆದಿದ್ದು ಅಂತ. ಎಡಗೈಲಿ ಯಾಕೆ ಹೊಡೆಯೋಕ್ಕಾಗಲ್ಲ, ನೀವು ಯಾಕೆ ಆ ಆ್ಯಂಗಲಿಂದ ಯೋಚನೆ ಮಾಡ್ತಾ ಇಲ್ಲ ಅಂತ ಕೇಳಿದೆ. ಸೊ ಇವಾಗ ಬಲಗೈಲೇನೋ ಕೈ ಇಂಜೆಕ್ಷನ್ ಹಾಕಿದೆ, ಹೊಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಬಟ್ ಎಡಗೈಯಲ್ಲೂ ಗುರಿ ಇಲ್ಲದೇನೆ ಹೊಡಿಬೋದಲ್ವ ಮಕ್ಕಳು, ತೀಟೆ ಮಾಡೋ ಮಕ್ಕಳಿದ್ರೆ. ನನ್ನ ಮಗನಿಗೆ ಹೇಳ್ತಿದ್ದೆ ಅದನ್ನ ನಾನು.
ನೀ ತೀಟೆ ಮಾಡ್ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹೊಡಿತೀಯಲ್ಲನಪ್ಪ ಅಂತ. ಮತ್ತೆ ಆ ಉದಾಹರಣೆನ ಹೇಳ್ಬೇಕು ತಾನೆ ನೀನು ಅವ್ರಿಗೆ ಅಂತ. ಅದಕ್ಕೆ ನಗ್ತಾ ಇದ್ದ. ನಾನೇನೋ ಮಾಡ್ತೀನಲ್ವಾ ಅಂತ. ನೀನು ಊಟ ಮಾಡ್ತಿದ್ದಲ್ಲ, ಬಾಯಿ ಮುಚ್ಕೊಂಡು ಊಟ ಮಾಡ್ತಿದ್ದ, ಅವ್ರಿಗೆ ಹೇಳ್ಬೇಕು ತಾನೆ ಅಂದೆ. ಅದಕ್ಕೊಂದಷ್ಟು ನಗ್ತಾ ಇದ್ದ. ಬೆಳಿಗ್ಗೆ ಬೆಡ್ಡಿಂದ 10 ಗಂಟೆಗೆ ವೀಲ್ ಚೇರ್ ಹತ್ತಿರೋಳು. ಮತ್ತೆ ಸ್ನಾನ ಮಾಡ್ಕೊಬಂದು ಒಂದು 1/4 ಗಂಟೆ ಮಲಗಿದೆ ಅಷ್ಟೇ. ನಮ್ಮ ಪೂರಿಗೆ ಬರೋಕೆ ಮುಂಚೆ. ಇನ್ನು ಅವ್ರಿಗೆ ಅಮೌಂಟ್ ಬೇರೆ ಪೇ ಮಾಡಬೇಕು ಅವನ್ನ ತಂದುಬಿಟ್ಟಿರೋದಕ್ಕೆ. ಸೊ ಅದಕ್ಕೆ ಏನು ಮಾಡಿದೆ, ಎದ್ದೋಳು ಅವಾಗಲಿಂದನೂ ಬರೀ ಕೆಲಸ. ಇವತ್ತೆಲ್ಲ ರೆಸ್ಟೇ ಇಲ್ಲ, ಕಾಲೂತ ಬಂದ್ಬಿಟ್ಟೈತೆ. ಏನು ಮಾಡಲಿ, 15 ದಿನ ಆಯ್ತು ನಾವು ಪೂಜೆ ಮಾಡಿ. ಪೂಜೆನೂ ಮಾಡದೇ ಇರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಒಂಥರ ನೆಮ್ಮದಿ ಆಯಿತು ಪೂಜೆ ಮಾಡಿದ್ಮೇಲೆ. ನಾಳೆ ಹಬ್ಬ ಅಲ್ವಾ, ನಾಳೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಹೇಳೋದು, ಯಾಕೆಂದರೆ ನಾನು ಯಾವತ್ತೂ ಸ್ನಾನ ಮಾಡಿ ಫುಲ್ಲು ಫ್ರೆಶ್ ಆಗಿರ್ತೀನಲ್ಲ, ಅವತ್ತು ಪೂಜೆ ಮಾಡಿಬಿಟ್ರೆ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಯಾರಿಗಾಗಲಿ ಬಾಡಿ ಪೂರ್ತಿ ಅಂದರೆ ತಲೆಯಿಂದ ಅಡಿಯಿಂದ ಮುಡಿವರೆಗೂ ಸ್ನಾನ ಮಾಡಿ ಪೂಜೆ ಮಾಡಿದಾಗ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಯಾವಾಗೋ ಅರ್ಧ ಮೈ ತೊಳ್ಕೊಂಡು ಪೂಜೆ ಮಾಡೋದು ಬೇರೆ, ಬಟ್ ಪೂರ್ತಿ ಬಾಡಿ ಪೂರ್ತಿ ಸ್ನಾನ ಮಾಡ್ತೀವಲ್ಲ, ಆ ಪೂಜೆನೇ ಒಂಥರ ಇರುತ್ತೆ. ಸೊ ನನಗೆ ಅದಕ್ಕೆ ಪೂಜೆ ಮಾಡಬೇಕು ಅಂತ ಅನಿಸ್ತು. ನಾಳೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ಅದರಿಂದ ಪೂಜೆ ಮಾಡಿಬಿಟ್ಟೆ. ನೆಮ್ಮದಿ ಸಿಕ್ತು, ಬಟ್ ಕಾಲಿಗೆ ಮಾತ್ರ ನೆಮ್ಮದಿ ಸಿಕ್ಕಿಲ್ಲ. ಕಾಲು ಊತ ಬಂದು ಕೂತಿದೆ. ಹೆಂಗಾಗಿದೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಬಟ್ಟೆ ಇದು ಇಲ್ಲೇ ಮೇಲೆ ತಿಟ್ಟಿದೆ. ಇದು ಬೇರೆ ಸೊಟ್ಟಗಾಗ್ಬಿಟ್ಟೈತೆ. ಅದೊಂದು ವೀಲ್ ಮುರಿದೋಗ್ಬಿಟ್ಟೈತೆ. ಯಾಕೋ ವೀಲ್ಗಳೇ ಸರಿ ಇಲ್ಲ, 2 ಮುರಿದೋಗ್ಬಿಟ್ಟು. ನಾನೇನು ಮಾಡೋದು ಅಂದರೆ, ನಾರ್ಮಲಾಗಿರೋದ್ರೆ ನಿಧಾನಕ್ಕೆ ಎಳೆದು ಮಡ್ಚಿ ಏನೋ ಒಂದು ಮಾಡ್ತಾರೆ. ನಾನು ವೆಯ್ಟ್ ತುಂಬಿಟ್ಟಿದ್ದೀನಿ. ಈ ಅಳಿಯೋಕೆ ಹೋದೆ ಎಲ್ಲ ವೀಲ್ಗಳು ಮುರಿದೋಗ್ಬಿಟ್ಟು. ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇರೋ ಬಟ್ಟೆಗಳೆಲ್ಲ ಮಡ್ಚಿ ಅದರೊಳಗಡೆ ಇಡೋಕೆ ಹೋದ್ರೆ ಮುರಿದೋಗ್ಬಿಡ್ತದೆ, ಇನ್ನೂ ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಬಟ್ಟೆನ ಮಡ್ಚೋಕ್ಕಾಯ್ತಲ್ಲ, ಅದಕ್ಕೆ ಈ ಬ್ಯಾಗ್ ಒಳಗಡೆ ಸುಮ್ಮನೆ ತುರ್ಕಿ ಇಡ್ತಾಯಿದ್ದೀನಿ. ಬೇಕಾದಾಗ ಮಡ್ಚ್ಕೊಳ್ಳೋಣ ಅಂತ ಆಯ್ತಲ್ಲ ನನ್ನ ಕೈಯಲ್ಲಿ. ಇವತ್ತು ಮಾಡಿರೋ ಕೆಲಸಕ್ಕೆ ಕಾಲು ಹೆಂಗೆ ಊತ ಬಂದಿದೆ ಗೊತ್ತಾ? ತೋರಿಸ್ತೀನಿ ರೀ ಪೂರ್ತಿ ಕಾಲನ್ನ ಹೆಂಗಾಗಿದೆ ಅಂತ. ಕಾಲು ನೋಡಿ ಹೆಂಗೆ ಊದ್ಕೊಂಬಿಟ್ಟಿದೆ ಅಂತ. ಇದೇನೋ ಏನಿಲ್ಲ, ಊತ ಏನು ಬರಲ್ಲ ಇದು ಇವಾಗ ಅಷ್ಟೇನು ಊತ ಬರಲ್ಲ. ಇಲ್ಲೊಂಚೂರು ಪಾದ ಇದಾಗಿದೆ ಅಷ್ಟೇ. ಯಾವ ಕೈಯಲ್ಲಿ ಯಾವ ಕೆಲಸ ಮಾಡಲಿ ಅಂತ ವಿಡಿಯೋ ನೋಡೋರು ನೀವೇ ಹೇಳಿ, ನನ್ನ ಸಿಚುವೇಶನ್ ಹೆಂಗಿರ್ಬೇಕು ಅಂತ. ಏನು ಮಾಡಬೇಕು, ಏನು ಬಿಡಬೇಕು, ಏನು ಜೀವನ ನಡೀತಾ ಇದೆಯೋ ಅಂತನೂ ಗೊತ್ತಾಗಲ್ಲ ಒಂದೊಂದು ಸಾರಿ. ಹಂಗಾಗ್ಬಿಟ್ಟಿದೆ ನನ್ನ ಪೊಸಿಷನ್. ಈ ಮೆಡಿಸಿನು ನೆನ್ನೆ ಈಸ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಯಾಕಂದರೆ ನಂಗೆ ನೆನ್ನೆ ಜ್ವರ ಬಂದುಬಿಟ್ಟಿತ್ತಲ್ಲ. ಅವ್ರ ಮನೆಯವ್ರನ್ನ ಕೇಳೋಣ ಅಂದರೆ ಅವ್ರ ಫೋನ್ ನಂಬರ್ ಕೊಟ್ಟಿರೋದು ಬೇರೆ ಸ್ವಿಚ್ ಆಫ್ ಬರ್ತೈತೆ. ನಾನು ಯಾರ ಹತ್ರ ಬಡ್ಕೊಳ್ಳಿ, ಹೋಗಿ ಹೊರಗಡೆನೇ ಹೋಗೋಕ್ಕಾಗ್ತಿಲ್ಲ. ಮತ್ತು ನಾನು ಹೋಗಿ ಹೆಂಗಪ್ಪ ಕೇಳಿ ಅವ್ರನ್ನ. ಸುಮ್ಮನೆ ಮಲ್ಕೊಂಡಿದ್ದೆ. ನೆನ್ನೆ ಮೊನ್ನೆ 2 ದಿನ 5-4 ದಿನ ಮಿಸ್ ಮಾಡ್ಕೊಂಡೆ. ಹಿಂಗೆ ಕತೆಗಳು. ಏನು ಮಾಡ್ತೀವಿ, ಯಾರೂ ಇಲ್ಲ, ಏನಿಲ್ಲ. ನನ್ನ ಮಗನನ್ನ ಇದ್ದಿದ್ರೆ ಏನೋ ಅವ್ನು ಮಾಡಿಸಿ ತರಿಸ್ಬೋದಾಗಿತ್ತು. ಅದಕ್ಕೆ ಅವನ್ನ ಕರ್ಕೊಂಡು ಬಂದಿರೋದು ಇವಾಗ. ಒಂದು 4 ದಿನ ರಜಾ ಆಯ್ತಂತೆ ಇರಲಿ ಆರಾಮಾಗಿ ಅಂತ. ಅವನಿಗೆ ಇಷ್ಟ ಅಲ್ವಾ. ಸಾಯಂಕಾಲ ತಾನೇ ಡ್ರೆಸ್ಸಿಂಗ್ ಮಾಡಿದ್ದೆ, ಅದಕ್ಕೆ ಅದನ್ನೇ ಹಾಕ್ತಾಯಿದ್ದೀನಿ. ಪೂರ್ವಿ, ಸಾಯಂಕಾಲ ಡ್ರೆಸ್ಸಿಂಗ್ ಮಾಡಿದ್ದೆ, ಅದಕ್ಕೆ ಅದನ್ನೇ ಪ್ಯಾಚ್ ಹಾಕ್ತಿದ್ದೀನಿ. ಇನ್ನೇನು ಮಾಡೋದು, ಹೆಂಗೋ ಮ್ಯಾನೇಜ್ ಮಾಡಬೇಕಷ್ಟೆ. ಬರೀ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿದ್ದಾವೆ. ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಎಲ್ಲ. ಏನು ಮಾಡೋದು, ಏನು ತಲೆ ಓಡ್ತಾಯಿಲ್ಲ. ಯಪ್ಪ, ಬೆಟ್ಟಿಗೆ ಬಂದು ಇವಾಗ ತಲೆ ಕೊಟ್ಟೆ. ಹೆಂಗೆ ಆಗ್ತಿದೆ ಬೆನ್ನು ಅಂದರೆ ಸಿಕ್ಕಾಪಟ್ಟೆ ನೋವು ಆಗ್ತಿದೆಯಪ್ಪ. ಏನು ಈ ಸ್ಪೈನ್ ಇಂಜುರಿ ಆಗಿರೋರಂತೂ ಬದುಕೋದೇ ಕಷ್ಟ. ಅದರೊಳಗೆ ಇಷ್ಟೊಂದು ಕೆಲಸ ಮಾಡ್ಕೊಂಡಿದ್ರೆ ಅಮ್ಮ ಕತೆ ಮುಗಿತೈತೆ. ಇಷ್ಟ ಆಯ್ತಾ? $250 ತಗೊಂಡ್ರು. ಕ್ವಾಲಿಟಿ ಚೆನ್ನಾಗಿತ್ತಲ್ಲ, ಅದಕ್ಕೆ ತಗೊಂಡಿದ್ದು. ಅಲ್ಲಿಡ್ತಾರ ಬ್ಯಾಗ್ ಒಳಗಡೆ ಇಡು. ಛತ್ರಿ ತಗೊಂಡಿದ್ದೀನಿ ಫೋನ್ ಮಾಡಕ. ಕವರ್ ಹಾಕ್ಬಿಟ್ಟಿರು. ಕವರ್ ಏನು ಬೇಡ ಬಿಡು, ಹಂಗೆ. ಹೊಸ ಛತ್ರಿ ಅಂತ ಕವರ್ಗೆ ಹಾಕೊಂಡು ಬೇರೆ ಹೋಯ್ತಾರೆ. ಮಳೆ ಬಂದ್ಮೇಲೆ ಏನು ಮಾಡ್ತಿ? ತೆಗಿಯಕ್ಕಾಗ್ದಿದ್ಮೇಲೆ ಮಳೆ ಬಂದ ತಕ್ಷಣ ಏನು ಮಾಡ್ತೀಯ ಅವಾಗ? ಏನು ಮಾಡೋಕ್ಕಾಗಲ್ವಾ? ಚೆನ್ನಾಗಿ ಆಟ ಆಡ್ದ, ಖುಷಿ ಆಯ್ತಾ? ಹಾಂ, ಮಲ್ಕೋಬೇಕಾ? ಟೈಮ್ ಆಯ್ತಾ? ಬಾ ಮಲ್ಕ ಬಾ. ಮಮ್ಮಿಗೆ ಹೆಲ್ಪ್ ಮಾಡಕ್ ಬಂದಿದ್ಯಾ? ನಿಮ್ಮ ಮಮ್ಮಿಗೆ ಎಲ್ಲ ಹೆಲ್ಪ್ ಮಾಡಕ್ ಬಂದಿದ್ಯಾ? ಆಟ ಆಡಕ್ ಬಂದಿದ್ಯಾ ಅಂತ ಹೇಳು. ಹೀಗೆ ಹೇಳ್ತೀಯ ಅದಕ್ಕೂ.
ನೀನ್ ಇವತ್ತು ಅದನ್ನ ಹಾಕ್ಬಿಟ್ರೆ ಹೇಳ್ತೀನಿ ನಾನು. ಹಾಕ್ಬಿಟ್ಟು ನೋಡೋಣ. ಅದೇನ ಅಲ್ಲಿ ಎಕ್ಸ್ಟ್ರಾ ಹುಡ್ಕೋಬಾರ್ದಂಗೆ ಅದನ್ನ ಬಿಚ್ಚು ಮಧ್ಯದಲ್ಲಿ. ಅದ್ ಬಿಚ್ಚು, ಅದ್ ಬಿಚ್ಬಿಟ್ಟು ಸರಿ ಮಾಡು. ಹಿಂಗೆ ಸರಿಯಾಗಿ ಎಳ್ಕೊಂಡು ಸರಿ ಮಾಡಿ ಇವಾಗ ಮಾಡೋ ಸರಿಯಾಗಿ ಹಾಕೋ. ಅದನ್ನು ಲಾಕ್ ಮಾಡು. ಹಾ ಮಾಡೋದು ಅದೆಲ್ಲ ನೀನ್ ಕಲ್ತ್ಕೋಬೇಕು. ಹಾ ತೀಟೆ ಕೆಲಸ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತೀಯಲ್ವಾ. ಇಂಥ ಕೆಲಸ ಮಾಡೋದು ಚೆನ್ನಾಗಿ ಮಾಡ್ತೀಯ. ಬೇಕಾಗಿರೋದು ಒಂದ್ ಕೆಲಸನೂ ಮಾಡ್ಬೇಡ. ನಿನ್ ಮಮ್ಮಿಗೆ ಹೆಲ್ಪ್ ಆಗತ್ತಾವ. ಯಾವತ್ತು ಅಂತ ಕಾಲ್ ಗೊತ್ತೂರು ಗೊತ್ತಾಗಲ್ಲ, ಕೈಗಾರ ಗೊತ್ತಬಾ ಬರಲ್ವಾ? ನಂಗೆ ಗೊತ್ತು ಬರಲ್ಲ ಅಂತ. ಅಯ್ಯೋ ನಾನು ಹುಡುಕ್ತೆ ಕಲರಲ್ಲಿ. ಬರೀ ಎಡ್ಜಸ್ ಮಾತ್ರ ಕಲರ್ ಅದೇ ಪರ್ಪಲ್ ಕಲರ್ ಐತಲ್ಲ ಅದೇ ತರ ರೆಡ್ ಗ್ರೀನು ಎಲ್ಲ ಬೇರೆ ಕಲರ್ ಇದ್ದು. ಆದ್ರೆ ಇದೆಲ್ಲ ಬ್ಲಾಕ್ ಕಲರ್. ಯಾಕಂದ್ರೆ ಬ್ಲಾಕ್ ಕಲರ್ ಬರೋದು ಒಂಥರ ಗಟ್ಟಿ ಇರುತ್ತೆ ಬಟ್ಟೆ, ಬೇರೆ ಅಷ್ಟು ಕ್ವಾಲಿಟಿ ಇರ್ಲಿಲ್ಲ. ಅದಕ್ಕೆ ನಾನು ಹೋಗ್ಲಿ ಬಿಡು ಅಂತ ಗಿದ್ದೆ ತಗೊಂಡ್ ಬಂದೆ. ಅಯ್ಯೋ ಅವ್ರು ಹೋಗೋಕ್ ಮುಂಚೆ ನೋಡ ಡಬ್ಬ ಈ ಕಡೆ ಉಲ್ಟೋಗ್ತೈತಲ್ಲ, ಅದಕ್ಕೇನಾದ್ರು ವೇಟ್ ಲಿಫ್ಟ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳೋಣ ಅಂತಿದ್ದೆ. ಹೋಗಿ ನಿನ್ ಹಿಂದೆ ಮಾತಾಡ್ಕೊಂಡು ಅದು ಮಾತ್ಕೊಂಡೆ ನಾನು. ಈಗ ಆ ಡಬ್ಬ ಹೋಗಿ ಅದ್ರ ಮೇಲೆ ಬಿದ್ರೆ ಅದು ಮುಳುಗಿರೋದು ಹೋದ್ರೆ ಏನಪ್ಪ ಮಾಡೋದು? ನೀನ್ ಹೇಳ್ಬೇಕಲ್ವಾ ಪೂರ್ವಿ. ನಾನು ಅವ್ರಿಗೆ ಹೇಳ್ತಾ ಇರ್ಬೇಕ ಜ್ಞಾನ ಎಲ್ಲಿತ್ತು ನಿನ್ಗೆ? ನನಗಂತೂ ಮರ್ತೋಗಿದ್ದೀನಿ. ಈಗ ಅದು ಬಟ್ಟೆದು ಬಾಕ್ಸ್ ಐತಲ್ಲ ಇದು, ಅದು ವೇಟ್ ಜಾಸ್ತಿ ಆಗ್ಬಿಟ್ಟು ಆ ಕಡೆ ಉಲ್ಟ್ಕತ್ತದೆ. ಅದನ್ನ ಏನಾರು ಮಾಡಿ ಇರು ನಾನು ಕೂತ್ಕೊಂಡು ಸ್ವಲ್ಪ ಹಿಂಗೆ ವೇಟ್ ಲಿಫ್ಟ್ ಮಾಡ್ಕೊತೀನಿ. ಅದ್ರ ಕೆಳಗಡೆ ಏನಾರು ಇಡ್ತೀಯಾ? ಅದ್ರ ಕೆಳಗಡೆ ಏನಾರು ಇಡ್ತೀಯನೋ? ಏನ್ ಮಕ್ಕ ನೋಡ್ತೀಯ? ಏನು ಅರ್ಥ ಆಯ್ತಲ್ವಾ? ಇದನ್ನೆಲ್ಲ ಮುರ್ದಾಗ ಥಿಂಗ್ಸ್ ನೆಲ್ಲ ಎತ್ಬಿಟ್ಟು ಸೈಡ್ ಇಟ್ಬಿಟ್ಟು ಇಲ್ಲಿ ಸಾಮಾನುಗಳು ಇಟ್ಬಿಡು. ಇಲ್ಲಿವರೆಗೂ ಬರಸ್ತಾ ಬೀಳಲ್ವಲ್ಲ. ಇರಪ್ಪ ನಿನ್ಗೆ ಏನ್ ತಂದು ಸಾಮಾನು ಜೋಡಿಸ್ತೀವ್ ಕಾಣೆ ಅಲ್ಲಿ ಓಡಾಡೋ ಜಾಗದಲ್ಲಿ ಹೋಗ್ಬಿಟ್ಟು ಯಾವ್ದಾರ ಈ ಕಡೆ ಆ ಕಡೆ ಎಳೆಯುವಂತ ಸಾಮಾನು ಇಟ್ಕೋಬೇಕ. ಅಷ್ಟು ಬಿಟ್ರೆ ಇನ್ನೇನು ಇಡಕ್ಕಾಗಲ್ಲ ಅಲ್ಲಿ. ಯಾಕಂದ್ರೆ ವೀಲ್ ಚೇರ್ ಟೇಬಲ್ ಹತ್ರ ಓಡಾಡೋದು ಬೇಡವಾ ನಾನು? ಇವಾಗ ಮಾಡೋಣ ಹೇಳು. ನಾನು ಅಲ್ಲೊಂದ್ ಸ್ವಲ್ಪ ವೇಟ್ ಲಿಫ್ಟ್ ಮಾಡ್ತೀನಿ. ಕೆಳಗಡೆ ಏನಾದ್ರು ವೇಟ್ ಇರೋಂಥದ್ದು ಇಡು. ಅದು ಕೆಳಗಡೆ ಏನಾದ್ರು ಇಡೋ, ಇಲ್ಲ ಆ ಡಬ್ಬದ ಮೇಲೆ ಹೋಗಿ ಬಿದ್ದೋಗ ಆ ಡಬ್ಬನ್ ಹೊಂಟೈತದ ಮೇಲೆ. ಅದೋಗ್ಬಿಟ್ರೆ ಏನ್ ಮಾಡೋದು? ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಅಂತ ಹೋಗೋದೆ. ವೀಲ್ ಎಳ್ದು ವೀಲ್ ಕಿತ್ತೋಗೋದು. ಅದಕ್ಕೆ ಏನಾದ್ರು ಮಾಡೋಣ. ಮಾಡೋಣ ನಡಿಯಮ್ಮ. ನಾ ಇವಾಗ ಈ ಡಬ್ಬ ಹಾಳಾಗಿರೋದಲ್ಲ ಅಂತ ಆ ಡಬ್ಬನು ಹಾಳಾದ್ರೆ ಏನಪ್ಪ ಮಾಡೋದು? ಆ ಮನೆ ಇದು ವೀಲ್ ಕಿತ್ತೋಗದೆ. ಈ ಬಟ್ಟೆ ಇದೈತಲ್ಲ ಬಟ್ಟೆ ಸ್ಟ್ಯಾಂಡ್ ವೀಲ್ ಕಿತ್ತೋಗದೆ. ಕೆಳಗಡೆ ಎಲ್ಲ ಕಿತ್ತೋಗವೆ ವೇಟಿಗೆ. ನಾನು ಅವು ಇಷ್ಟೊಂದು ತುರ್ಕುರಿ ಇರ್ತದ ಅದು. ಹಂಗೆ ಕಿತ್ತೋಗ್ಬಿಟ್ಟು ಏನ್ ಮಾಡ್ತೈತಿ ಇವಾಗ? ಅದ್ರ ಮೇಲೆ ಹೋಗಿ ಮನೆ ಕತ್ತದ. ಅದು ಕಿತ್ತಾಕ್ಬಿಟ್ರೆ ಅದು ಕಿತ್ತೋಗ್ಬಿಟ್ರೆ ಏನ್ ಮಾಡೋದು? ನೀನ್ ಏನ್ ಮಾಡ್ಬೇಡಪ್ಪ. ನಾನು ಒಂದ್ ಸ್ವಲ್ಪ ಬಾ ಸ್ಟ್ಯಾಂಡ್ ಇಟ್ಕೋತೀನಿ. ಏನಾದ್ರು ಒಂದ್ ಕತೆ ಮಾಡೋಣ. ಪ್ಲೀಸ್ ಪಾಪು, ದೊಡ್ಡ ಕತೆನ ಆಗ್ಲಿ ಚಿಕ್ಕ ಕತೆನ ಆಗ್ಲಿ ಏನಾದ್ರು ಒಂದ್ ರೆಡಿ ಮಾಡೋಣ ನಡಿ. ಪ್ಲೀಸ್ ಬಾ, ಅರ್ಥ ಮಾಡ್ಕೊ. ಮಮ್ಮಿ ಕಷ್ಟ ಅರ್ಥ ಮಾಡ್ಕೊಳೋ. ಇನ್ನೇನ್ ಮತ್ತೆ ಕಷ್ಟ ಅಲ್ವಾ? ಇವಾಗ ನೋಡು ಆ ಬಟ್ಟೆ ಸ್ಟ್ಯಾಂಡು 1000 ರೂಪೀಸು. ಆ ಕಡೆ ಇರೋದು ಅದು 1000 ರೂಪೀಸು. ಅದು ಯಾರ ಕೊಡ್ಸಿರೋದು. ಮತ್ತೆ ನಾವ್ ಹಿಂಗೆಲ್ಲ ಹಾಳು ಮಾಡ್ತಾರ ಅದನ್ನ. ದುಡ್ಡು ಇಲ್ದಿರೋ ಟೈಮಲ್ಲಿ ನನಗೆ ಯಾರ್ಯಾರೋ ಹೆಲ್ಪ್ ಮಾಡೋರು ಗೊತ್ತಾ? ಅಮ್ಮ ಒಂದೇ 5 ನಿಮಿಷದ ಕೆಲಸ. ನಾನು ಅಲ್ಲಿ ಬಂದ್ಬಿಟ್ಟು ಆಯ್ತು ವೀಲ್ ಚೇರ್ ಕುತ್ಕೊಳ್ಳಲ್ಲ, ಹಿಂಗೆ ಜರ್ಕೊಂಡ್ ಬರ್ತೀನಿ. ಅಲ್ಲಿವರೆಗಲ್ಲ ನನ್ ಕೈ ಎಟಕತ್ತೆ ಅಲ್ಗಿ ಇರು ಬರ್ತೀನಿ. ಕಾಣ್ತಾ ಇದೆಯಾ ಮಮ್ಮಿ ನೀನು? ಏನೋ ಕಾಣ್ತಾ ಇಲ್ಲ. ಓಕೆ ಹಿಡ್ಕೊಂಡು ಹಾಕೊಂಬನ್ನಿ. ನೋಡಿ ಹೆಂಗ್ ಚೊಟ್ಟಗೆ ಆಗ್ಬಿಟ್ಟೈತೆ. ಸರಿ ಸಾಕು ಹಂಗಂಗೆ ಎತ್ತಕ್ ನೀನೆ. ಈ ಬಟ್ಟೆಗಳೆಲ್ಲ ಇಷ್ಟೊಂದು ತುಂಬುದು ಇರ್ತದ ಅದು. ಅದಕ್ಕೆ ಅವೆಲ್ಲ ಉದ್ರೋಯ್ತಾ ಇರೋದು. ನಾವು ಹೆವಿ ಡ್ರೈವರ್ಗಳಾಗ್ಬಿಟ್ಟಿದೀವಿ. ಹೆವಿ ಬಟ್ಟೆ ತುಂಬಿಡ್ತೀವಿ. ಅದಕ್ಕೆ ಅದು ಹಂಗೆ ಆಯ್ತಾರ. ಹೊಸ ಬಟ್ಟೆಗಳ ಅಯ್ಯೋ ಇರೋಷ್ಟು ಖಾಲಿ ಮಾಡಿಬೇಕು. ಏನ್ ಮಾಡೋದು ತೆಗ್ದಕ್ಕಲ್ಲಿ ಇನ್ನೊಂದು ಐತೆ ಟಿ ಶರ್ಟ್ ಅಲ್ಲಿ.
ಅಯ್ಯೋ ಟೀ ಶರ್ಟ್ ಅದನ್ನು ಇದನ್ನ ನೋಡ್ಕೊತೀನಿ. ಓ ಇದಾವನಿ ಯಾಕೆ ನೀನು ಹಾಕದ್ಯಾ? ನನಗಿದ್ರೆ ಬೇಕು. ಅದು ಹುಡುಗಿ ಟೀ ಶರ್ಟು ಹಾಕದ್ಯಾ? ನಾನು ಹುಡುಗಂಗೂ ಗೊತ್ತಾಗ ಅಮ್ಮ ಈ ಥರದ್ದು ಟ್ರೇ ಖಾಲಿ ಇರೋದು ಆಯ್ತಾ ನೋಡು. ಇದಾರದು ಆಯ್ತು ಇಲ್ಲ ಇನ್ನೇನು ಆಯ್ತದ್ರಲ್ಲಿ ಅಲ್ಲಿ ತಗೊಬೇಡ. ಅಲ್ಲೈತೆ ಖಾಲಿ ತಗೊಂತೀಯಾ? ಓ ಅಲ್ಲಿ ಎತ್ತಕ್ಕೆ ನಿಂಗೆ ಕಷ್ಟ ಆಗ್ತದೆ. ಅದಕ್ಕೆ ನೋಡಿ ಅದು ತೆಗಿಯೋಕೆ ನಿಂಗೆ ತುಂಬ ಕಷ್ಟ. ಐಡಿಯಾ ಬಂತು. ಏನ್ ಗೊತ್ತಾ, ಇದನ್ನ ಎಲ್ಲ ಕಟ್ಬಿಟ್ಟು ಇಲ್ಲಿ ಇಟ್ಕೊಡು. ಇದು ಬೀಳ್ತದಲ್ಲ ಆಗಿದ್ದು ನೀನ್ ತಲೆ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ವಿಶೇಷ ಇದ್ರಲ್ಲಿ ಇಟ್ಬಿಡ್ಬೇಕು ನಿಂದ. ಇದನ್ನ ಮೂವ್ ಮಾಡ್ಬಿಟ್ಟು ಆ ಕಡೆ ಅಲ್ಲಿ ಅಲ್ಲಿ ಇಟ್ಬಿಡು ಮೂಲೆಯಲ್ಲಿ. ಏ ಪೂರ್ವಿ ಬೇ ತಲೆ ಇದ್ರೆ ಮಾತಾಡೋದು ಬಿಟ್ಬಿಟ್ಟು ಆಗ ಕೆಲಸ ನೋಡ್ಬೇಕು. ಹಂಗೆ ಹೇಳ್ಕೊಂಡು ಹೋಗು ಅಲ್ಲಿಡವು ಅಲ್ಲಿಡು ಮೂಲೆಗೆ ಅವಾಗ ಅರ್ಧ ಹಾಕ್ತೀಯಾ? ನಿಧಾನ 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 ಆಯ್ತಾ? ಬಾ ಇನ್ ಇರೋವನ್ನ ಎತ್ತಾನ. ಈ ಟಬ್ನ ಖಾಲಿ ಮಾಡ್ಲಿ, ಇದೇ ಟಬ್ನ ಮಾಡೋಣ. ಈಗ ಇದು ನನ್ನ ಬಟ್ಟೆ. ಓ ನಿನ್ ಬಟ್ಟೆ ಅಂತ ಕೂರ್ ಬರ್ದೈತೆ ಇಲ್ಲಿ. ಬೇಡ ಇದು ಆಯ್ತು ಅದು ಇಟ್ಕೊ ನಿನ್ ಬಟ್ಟೆ. ಅಲ್ಲಿ ಹೋಗಿ ಉದ್ರೋಗವಲ್ಲ ಬಟ್ಟೆ ಇಟ್ಕೊ. ಫೇವ್ರೆಟ್ ಟಿ ಶರ್ಟ್ಗಳು. ಓ ಆಯ್ತು ಅದಕ್ಕೆ ಮಾಡಿದಿರೋದು ಕೂಡಪ್ಪ ನಿನ್ಗೆ ಕೂಡೋಣ. ಇದು ನನ್ನ ಫೇವ್ರೆಟ್. ಆಯ್ತು ಆಯ್ತು ಸಮಾನ ಅಂತ ತಿರುಪತಿ ತಗೊಂಡಿರ್ತಾನೆ. ಬಟ್ಟೆ ತಗೊಬರ್ದಿರೋ ಬಂದು ನನ್ನ ಮಗನೇ ಒಂದು ಕೇಳಿ ಖರ್ಚು ಮಾಡ್ತಿದ್ಯಾ ನನಗೆ. ಕವರ್ ಹೊರಬೇಕು ಇದೇನು ಪೇಪರ್ ಇದೆ? ಇವಾಗ ಬಟ್ಟೆ ತುಂಬಬೇಕಾ? ಅದು ತುಂಬ್ತೀನಿ ಬಟ್ಟೆ ತುಂಬ್ತೀನಿ. ಹಾಂ ತುಂಬ ಅದಕ್ಕಿಂತ ವಾಸಿ ಇದು 25 ಜಡ ಇಟ್ಟು ಆಯ್ತಾ? ಹಿಂಗೆ ಹಾಕೊಂಡು ನೋಡಿ ಹೆಂಗ್ ಸೊಟ್ಟಗಾಕ್ಬಿಟ್ಟೈತೆ. ಅದೇ ವೇಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ. ಎತ್ತಾಗಾರ ಮುರಿದೋದು ಏನು ಕತೆನೋ ಒಂದು ಗೊತ್ತಾಯ್ತಲ್ಲ. ಇನ್ನೇನೋ ತಗೋ. ಹೋಗಿ ಇನ್ನ ಆ ಕಡೆ ತಿರ್ಸು. ಇದ್ರಲ್ಲಿ ಅದ್ರಲ್ಲಿ ಏನೋ ಐತೆ. ಈ ತರ ಬ್ಯಾಗ್ ಎಲ್ಲ ಐತೆ ಅಂದ್ರೆ ಅಲ್ಲಿ ಐತೆ. ಹೋಗು ಒಂದು ತಗೊಂಡ್ ಬಾ. ಅಲ್ಲಿ ಇದ್ರ ಕೆಳಗಡೆ ಆ ಸಿಂಕ್ ಹತ್ರ. ಹಾಂ ಅದೇ ತಗೊಂಡ್ ಬಾ. ನಾಳೆ ಬೇಕಾದ್ರೆ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಜೋಡಿಸ್ಕೊಂಡು ಇಕ್ಕತ್ತೀನಿ. ಏನು ಮಾಡಲಿ ನೋಡಿ ವೆಯ್ಟ್ಗೆ ಹಂಗಾಗಿರೋದು. ಅದಕ್ಕೆ ಗಮ್ಮ ಫುಟ್ ಮಾಡ್ಬಿಡೋಣ. ಗಮ್ಮ ಫುಟ್ಟು ಗಮ್ಮ ಐತೆ. ಹಾಂ ಗಮ್ಮ ಫುಟ್ ಮಾಡ್ಬಿಡೋಣ ಸುಮ್ಮನೆ ಇವತ್ತು ರಾತ್ರಿಗೆ ಚೆನ್ನಾಗಿ ಅಂಟ್ಕೊಂಡಿರ್ಲಿ. ಆಮೇಲೆ ಬೆಳಗ್ಗೆ ಎದ್ದು ಮಡ್ಚಿಕ ಅಪ್ಪ ಹುಷಾರಾಗಿ ಹಂಗೆಲ್ಲ ಹಾಕ್ಬಾರ್ದು. ನೀಟಾಗಿ ಹಾಕ್ಬೇಕು. ಹಾಂ ಕೂತ್ಕೊಂಡು ಹಾಕಮ್ಮ. ದುಡ್ಬಾಯಿ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತಾ ಇತ್ತು ಇವತ್ತು ಪಾಪ. ಏ ಮಮ್ಮಿಗೆ ಒಂಚೂರು ಹೆಲ್ಪ್ ಮಾಡಮ್ಮ. ನೋಡು ಕಾಲಲ್ಲಿ ಹೆಂಗೆ ಕೂತ್ಕೊಂಡೈತೆ ನೋಡು. ಒಂದು ಅರ್ಧ ಗಂಟೆ ಬಿಟ್ಟಿದ್ಕೆ ಐಟಿಗೆ ಇಟ್ಕೊಂಡು ಒಂಚೂರು ಕಮ್ಮಿ ಆಗೈತೆ ಊಟ. ದಿನ ಹಿಂಗೆ ಮಾಡ್ಕೊಂಡಿದ್ರೆ ನನ್ನ ಗಾಯ ವಾಸಿ ಆಗುತ್ತೆ. ಅದಕ್ಕೆ 4 ದಿನ ನೀನು ಇರ್ತೀಯ. ಒಂಚೂರು ನೀರಾರು ಬಾಯಿ ಬಿಡ್ತೀಯ ಅಂತ ಕರ್ಕೊಂಡು ಬಂದಿದ್ದೀನಿ. ನೀನು ನಂಗೆ ನೀರು ಬಿಡ ಬಾಯಿ ಬಿಡಂಗೆ ಕಾಣ್ತಾ ಇಲ್ಲ. ನಿನಗೆ ನಾನು ನೀರು ಬಿಡೋಂಗೆ ಕಾಣ್ತಾ ಇದೆಯಾ? ಹ್ಞೂ ನೀನು ಬರೀ ಆಟ ಆಡ್ಕೊಂಡು ಬಂದು ಸುಸ್ತಾಯ್ತು ಅಂತ ಹೇಳು ಮಮ್ಮಿಗೆ ಬಂದು ಅಲ್ವಾ? ನಿನ್ನಾವೇ ನಿಧಾನ ತೆಗಿ. ಈ ಸ್ಟ್ಯಾಂಡಿ ಕಡೆ ಎಲ್ಲ ಕ್ರಾಕ್ ನೋಡ್ತೀನಿ. ಹಿಂಗೆ ಹಿಡ್ಕತೀನಿ ಬಿಡು. ಹೇಳಿ ಹೇಳು ಅಮ್ಮೋ. ಈ ಬ್ಯಾನರ್ ಐತಲ್ಲ ಈ ಬ್ಲ್ಯಾಕ್ದು, ಈ ಬ್ಯಾನರ್ನ ಮರ್ತೋಗ್ಬಿಡ್ತೀನಿ ಕಡೆ ಅಲ್ಲಿಡೋಗೆ. ಯಾಕಂದ್ರೆ ಸ್ಟಾಲ್ಗೆ ಹೋದಾಗ ಮರ್ತೋಗ್ಬಿಡ್ತೀನಿ. ಇದೇ ಬ್ಯಾನರ್ ಈ ಬ್ಲ್ಯಾಕ್ದು ಐತಲ್ಲ ಅಲ್ಲಿ ತಗೊಂಡೋಗ್ಬಿಟ್ಟು ಆ ಹೆಲ್ಮೆಟ್ ಪಕ್ಕದಲ್ಲಿ ಟ್ರೇ ಒಳಗಡೆ ಇಟ್ಬಿರು. ಯಾಕಂದ್ರೆ ಹೋಸರಿ ಮರ್ತೋಗ್ಬಿಟ್ಟಿದೆ. ತೆಗಿಬಿಡ ಬ್ಯಾನರು. ಅದೇ ಬ್ಯಾನರ್ ಅಂದ್ರೆ ಏನು ಹೇಳು? ನಾನು ಇವಾಗ ಟೆರಕೋಟ ಜ್ಯುವೆಲ್ಲರಿ ಇದು ಹಾಕೊಂಡ್ರೆ ಸ್ಟಾಲು ಹಿಂದೆಗಡೆ ಕಟ್ಬೇಕಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ. ಬ್ಯಾನರ್ ನೋಡಿಲ್ವಾ ನೀನು? ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಏನಂತಾರೆ ಅದೆಲ್ಲ ನಿಂದು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಫೋಟೋಸ್ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಹೌದೌದು ಅದೇ ಬ್ಯಾನರ್. ಈ ಕಡೆ ಜಾಗ ಐತೆ ತುಂಬು. ಈ ಕಡೆ ಜಾಗ ಐತೆ. ಹಂಗೆ ಮದ್ಮದಿಗೆ ತುಂಬಾರ್ದು. ಇಲ್ಲೆಲ್ಲ ಜಾಗ ಐತೆ. ಅಮ್ಮೋ ಅದು ಇದು ಕಲರಿಂಗ್ ಆ ಕಡೆ ಮಾಡಕ್ಬಿಟ್ಟು ಈ 4 ಸ್ಟೆಪ್ನು ಒಂದೇ ಕಡೆ ಬಿಚ್ಕೋ. ಅಲ್ಲಿ ಬಿಚ್ಚೋಗದ್ ನೋಡು. ಅದೇ ತರ ಇಲ್ಲೂ ಬಿಚ್ಚು. ಇಲ್ಲಿ ಅಲ್ಲೂ ಬಿಚ್ಚು. ಬಿಚ್ಚಲ್ಲಿ ಒಂದ ಇಲ್ಲಮ್ಮ ನೀನ್ ಎಡಗೈ ಹಿಡ್ಕೊಂಡಿದ್ಯಲ್ಲ. ಅಲ್ಲಿ ಬಿಚ್ಚು. ಬಾ ಇಲ್ಲೂ ಅದೇ ತರ ಬಿಚ್ಚು. ಸೇಮ್ ಬಿಚ್ಚು. ಸೇಮ್ ಆ ಕಡೆನು ಬಿಚ್ಕಂತ. ಇವು ಒಳಗಡೆಯಿಂದ ತೆಕ್ಕೋ. ಹಂಗೆ ಬಿಚ್ಕೊಬಿಡು. ಸ್ಟೆಪ್ ಬಿಚ್ಕೊಬಿಡತ್ತ. ಏನ್ ಮಾಡಕ್ಕಾಗ್ತದೆ? ಇವು ಮನೆ ಕತ್ತವು ರಿಪೇರಿ ಮಾಡ್ಬೇಕು ಇವಾಗ. ಅಲ್ಲಮ್ಮ ನೋಡು ಆ ವೀಲ್ಗಳೆಲ್ಲ ಕಳ್ಚ್ಕೊಂಡು ಮುರ್ದೆ ಹೋಗೈತೆ 1-2. ಆ ವೀಲ್ ಹಾಕೋದೇ ಬೇಡ. ಅದು ಸವಾಸನೆ ಬೇಡ. ವೀಲು ಹಂಗೆ ನಿಲ್ಸೋಣ ಅಲ್ವಾ? ವೀಲ್ ಹಾಕರೆ ನಿಲ್ಲಲ್ಲ. ಅದು ಮುರ್ದೋಗದೆ. ಆ ವೀಲ್ ಹಾಕೇನೆ ವೇಟ್ ಹಿಡಿತಾ ಇಲ್ಲ ಸರಿಯಾಗಿ. ಗಮ್ಮಕ ಹಾಕ್ಬಿಟ್ಟಿದ್ದೆ. ಹಂಗೂ ಹಿಡ್ದಿಲ್ಲ. ಕಿತ್ತಾಕದ್ನ ಹೆಂಗಾರ ಮಾಡಿ ಕೀಳು. ಹೇಳಿ ಜೋರಾಗಿ ಬರುತ್ತೆ. ಇನ್ನೊಂದ್ ಕಡೆ ಏನಾರ ಮುಗ್ದಿವ ಮೇಲೆ ಫಿಕ್ಸ್ ಆಗ್ಬಿಟ್ಟದ. ಅಯ್ಯೋ ಒಳ್ಳೆ ಕಥೆ ಆಯ್ತು. ಸರಿ ಬಿಡು. ಇದೊಂದು ಬಿಟ್ಬಿಟ್ಟು ಇನ್ ಮಿಕ್ಕಿದವನ್ನೆಲ್ಲ ಜೋಡ್ಸನ್ ಬಾ. ತೆಗ್ಬಿಡು. ಕರೆಕ್ಟ್. ಪಿಚ್ಚಕ್ ಬರಲ್ವಾ ನಿಂಗೆ?
ಅಲ್ಲೆಲ್ಲ ಕಣ ಬಿಚ್ಚೋದು, ಅಲ್ಲಿ ಬಿಚ್ಚೋ. ಹಾಂ, ಅಲ್ಲೂ ಬಿಚ್ಚು. ಅಯ್ಯೋ ನನ್ನ ಮಗನೇ, ನಂಗೇನೋ ಮುಂಚೆ ಹುಟ್ಟುಬಿಟ್ಟಿದ್ಯಾ? ಯಾವಾಗ ಹುಟ್ಟದೆ ಹೇಳು? ಸರಿ, ನಾನು ಹುಟ್ಟಿದ್ದು ಯಾವ ವರ್ಷ ಅಂತ ಗೊತ್ತಾ ನಿಂಗೆ? ತೋರ್ಸಿ ಕಡೆ ಮುಖ. ಹೇ, ಇಲ್ಲಿ ನೋಡು ಪೂರ್ವಿ, ಇಲ್ಲಿ ನೋಡಪ್ಪ, ಹೇಳು ನಾನು ಹುಟ್ಟಿದ ವರ್ಷ ಹೇಳು. ಮತ್ ಮಮ್ಮಿ ಹುಟ್ಟಿದ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಿನ್ಗೆ? ನೀನ್ ಹುಟ್ಟಿದ ಡೇಟ್ ಆಫ್ ಬರ್ತ್ ನಾನು ಹೆಂಗೆ ಇಟ್ಕೋಬೇಕು? ಅದಲ್ಲಪ್ಪ, ಕೇಳಿಸ್ಕೊ ಇಲ್ಲಿ. ನೀನ್ ಹುಟ್ಟಿದ ಡೇಟ್ ಆಫ್ ಬರ್ತ್ ನಾನೇ ಇಟ್ಕೋಬೇಕು ಅಂತ ಕೇಳ್ತಾರದು. ನಾನು ಹೇಳಲ್ಲ ಇನ್ಮೇಲೆ ನಿಂಗೆ ಡೇಟ್ ಆಫ್ ಬರ್ತ್. ನಿನ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟದೆ. ಮತ್ತೆ ಮಮ್ಮಿ ನೀನ್ ಯಾವಾಗ ಹುಟ್ಟೆ ಅಂತ ಕೇಳೇ ಇಲ್ಲ ನನ್ಗೆ. ಯಾವಾಗ ಕೇಳಿದ್ದೆ? ನಿನ್ ಮಮ್ಮಿ ಡೇಟ್ ಆಫ್ ಬರ್ತ್ ಜ್ಞಾಪಕ ಇಟ್ಕೊಂಡಿಲ್ಲ ಅಂದ್ರೆ ಮಮ್ಮಿ ಬರ್ತಡೆ ಹೆಂಗ್ ಮಾಡ್ತೀಯ ಹೇಳು? ನನಗೆ ನಮ್ಮ ಅಪ್ಪ ಅಮ್ಮ ತಪ್ಪಾಗಿರೋದು ಕೊಟ್ಬಿಟ್ಟವ್ರು. ಏನ್ ಮಾಡೋದು? ನಂದು ಜುಲೈ ಬರೋದು ಅಲ್ಲ, ನಂದು ಜೂನ್ ಬರೋದು. ಅವ್ರು ಹೋಗ್ಬಿಟ್ಟು ಅಕ್ಟೋಬರ್ ಕೊಟ್ಬಿಟ್ಟವ್ರೆ. 1 ವರ್ಷ ಹಿಂದೆ ಮುಂದೆ ಮಾಡ್ಬಿಟ್ಟವ್ರೆ. ಏನ್ ಮಾಡೋದು? ಅದಕ್ಕೆ ನಿಂದು ಹುಟ್ಟಿದ ಡೇಟ್ ಆಫ್ ಬರ್ತ್ ನ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು. ಆ ಕಾಲದಲ್ಲಂತೂ ಅಪ್ಪ ಅಮ್ಮದಿರು ಓದಿರ್ತಿರ್ಲಿಲ್ಲ. ನಾವು ಡಿಗ್ರಿ ದಬಾಕಿದೀವಲ್ಲ, ಅದಕ್ಕೆ ಮಕ್ಳದು ಒಂಚೂರು ನೆನ್ಪಿಟ್ಕೊಳ್ಳೋಣ ಅಂತ ಎಲ್ಲ ಚೆನ್ನಾಗಿ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡ್ದು ಪ್ರತಿ ಒಂದು ಬರ್ತಡೇ ಇಂದ ಹಿಡ್ದು ಅದಕ್ಕೆ ಮಮ್ಮಿ ಮಾಡ್ತಾ ಇರೋದು. ಮಮ್ಮಿ ಬರ್ತಡೇ ಮಾಡ್ತಾ ಇರೋದು ಏನಕ್ಕೆ ಅನ್ಕೊಂಡಿದ್ದೆ? ಎಷ್ಟೆಷ್ಟು ವರ್ಷದ್ದು ಅಂತ ನೆನ್ಪಿಟ್ಕೊಳ್ಳಿ ಪಾಪು ಅಂತ. ಮತ್ ಮಮ್ಮಿಗೆ ಅಲ್ಲ, ಮತ್ತೆ ಮಮ್ಮಿಗೆ ನೀನ್ ಒಂದು ಬರ್ತಡೇನೆ ಮಾಡಿಲ್ಲ. ಹೋಗು, ಹಂಗಂತ ಒಂದಿನೂ ಕೇಳಿಲ್ಲ. ನಿನ್ ಬರ್ತಡೇ ಮಾತ್ರ ಪ್ರತಿ ವರ್ಷ ಮಾಡ್ತೀನಿ ನಾನು. ಕೇಕ್ ತಂದು ನಾನೇ ಪ್ರತಿ ವರ್ಷ ಮಾಡೋದು. ಒಬ್ರು ಕೇಕ್ ತರಲ್ಲ, ಒಬ್ರು ಬರ್ತಡೇ ಮಾಡಲ್ಲ ನಿಂದು. ನೀನ್ ಮಾತ್ರ ಮಮ್ಮಿದ್ ಬರ್ತಡೇ ಯಾವಾಗ ಅಂತಾನು ಕೇಳಿಲ್ಲ. ಬ್ಯಾಡ್ ಬಾಯ್ ನೀನು. ನನ್ ಬಾಯ್ ಅಲ್ಲ, ಗರ್ಲು. ಮನೆ ತುಂಬಾ ಬಟ್ಟೆಗಳ ಆವಳಿ. ಪೂರ್ವಿ ನೋಡಪ್ಪ ಏನೋ ರಿಪೇರಿ ಮಾಡ್ತಾ ಐತೆ. ಏನ್ ರಿಪೇರಿ ಮಾಡ್ತಿದ್ಯಪ್ಪ? ನಿದ್ದೆ ಬತ್ತೈತೆ ಅನ್ಬಿಟ್ಟು ಇದು ರಿಪೇರಿ ಕೆಲಸ ಜೋಡ್ಸೋದಲ್ವಾ? ನೀನು ಟೆಂಟ್ ಎಲ್ಲ ಜೋಡಿಸ್ತಾ ಇದ್ದಲ್ಲ, ಅದೇ ತರ ಆಯ್ತಲ್ಲ, ಅದಕ್ಕೋಸ್ಕರ ಮಾಡ್ತಿರ ತಾನೇ? ನನಗ್ ಗೊತ್ತಾಯ್ತು ಕಳ್ಳ ನೀನ್ ಏನಕ್ ಮಾಡ್ತಾ ಇದೀಯ ಅಂತ. ಇವಾಗ ಗೊತ್ತಾಯ್ತು ಮಮ್ಮಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದೀಯ ಅಂದ್ರೆ ಇದನ್ನ ಜೋಡ್ಸಕ್ ಈಸಿ ಐತೆ ಅಂತ. ಲೆಮನ್ ಪೀಜಿ. ಹಂಗಾರೆ ಜೋಡ್ಸ್ಕೊಂಡ್ ಹೋಗ್ಬಿಟ್ರಾಗಲ್ಲ, ಗಮ್ ಹಾಕ್ಬೇಕಂತ ಹೇಳಿಲ್ವಾ? ಗಮ್ ಹಾಕಣ, ಅಂಟ್ಕೋಬೇಕಲ್ಲ. ಗಮ್ ಹಾಕಣ ಬೇಡ್ವಾ? ಹಾ, ಬೇಡ್ವಾ? ಹಾಕನ್ ಬಾ ಅಂದ. ತಿರ್ಗಾ ಮುರಿದೋಗ್ಬಿಟ್ರೆ ಗಮ್ ಹಾಕದ್ಮೇಲೆ ಒಂದ್ ವೀಲ್ ಕಿತ್ಕೊಳಕ್ಕಾಗಿಲ್ಲ ಅಂತಲ್ಲ. ವೀಲ್ ಕಿತ್ಕೊಳ್ಳೋಣ, ಇಲ್ಲ ವೀಲ್ ಕೊಡು ಅದನ್ನ. ಪಾಪು ನಾನು ಕೂತ್ಕೊಂಡು ಇವಾಗ ಗಮ್ ಹಾಕಿ ರಿಪೇರಿ ಮಾಡ್ತಾ ಇದೀವಿ ಬಟ್ಟೆ ಸ್ಟ್ಯಾಂಡ್ ನ. ಪಾಪು ಅಲ್ಲಿ ಕೂತಿದೆ. ಪೂರ್ವಿ ಆಟ ಆಡ್ತಾ ಇದ್ಯಾ? ನೀನ್ ಯಾಕೆ ಬಿಚ್ಚಿದೆ ಅದನ್ನ? ಸರಿಯಾಗಿ ನೋಡ್ಕೊಂತಾನೆ ಬಿಚ್ಚೋದು. ಸೊಟ್ಟಗ್ ಹಾಕಿದ್ಯಾ? ಹಂಗೆ ಉಲ್ಟಾ ಹಾಕಿದ್ಯಲ್ಲ, ಅದನ್ನ ಸೀದೆ ಮಾಡು. ಹಿಂಗೆ ಆ ಕಡೆದು ಹಂಗೆ. ಅದನ್ನ ಸೀದೆ ಮಾಡು. ಇರೋ, ನೀನ್ ಹಾಕಿದ್ ಕರೆಕ್ಟ್. ಅದೇ ತರದವನ್ನ ಹಂಗ್ ನಿಲ್ಸ್ಬೇಕು ನೀನು. ಇವಾಗ ಹೆಂಗ್ ನಿಂತಿತ್ತಲ್ಲ ಇದು, ಅದನ್ನ ಇವೆರಡನ್ನು ನಿಲ್ಸು. ಅವಾಗ ಹಿಂಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಫಸ್ಟ್ ಇವಾಗ ಯಾವ್ದು ಹಿಂಗ್ ನಿಂತಿತ್ತಲ್ಲ ಮೂರನೇದು, ಈ ಕಡೆ ಮೂಲೆಯಲ್ಲಿ ತಗೊಂಡ್ ಬಾ, ತೋರಿಸ್ತೀನಿ. ಟೈಮ್ 11:15 ಆಗ್ಬಿಟ್ಟೈತೆ. ಉಪ್ಸಾರು ಮತ್ತೆ ಮುದ್ದೆ, ನುಗ್ಗೆ ಸೊಪ್ಪಿಂದು ಪಲ್ಯ ಎಲ್ಲ ತಗೊಬಂದು ಕೊಟ್ಟಿದ್ದಾರೆ ನಮ್ಮನೆಗೆ. ಅದೇ ಹೇಳಿದ್ನಲ್ಲ, ನನ್ನ ಸಬ್ಸ್ಕ್ರೈಬರು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ನಲ್ಲ ಅವರು. ಬಟ್ ಅವಾಗಿಂದ ನಾನು ಊಟನೇ ಮಾಡಿಲ್ಲ. ಅವಾಗಿಂದ ಇದೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಇದೆಲ್ಲ ಇದು ಮಾಡ್ಕೊಂಡು ಪಾಪು ನಾನು ಅದಕ್ಕೆಲ್ಲ ಗಮ್ಮಾಕಿ ನಿಲ್ಸಿದೀವಿ ಅಲ್ಲಿ. ಮಗು ಇನ್ನೂ ಎದ್ದೇ ಐತೆ. ಎದ್ಬಾ, ಒಂಚೂರು ಊಟ ತಿನ್ನಿಸ್ಬಿಡ್ತೀನಿ ಬಾ. ಪೂರ್ವಿ ಸ್ಕೂಲ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಹಾಕಿರುವಂಥ ಡ್ರೆಸ್ಸು. ನನ್ನ ಕಷ್ಟಗಳಿಗೆ ಯಾವತ್ತೂ ನನ್ನ ಜೊತೆ ರಾಯರಿದ್ದಾರೆ ಅಂತ ನಂಬಿದ್ದೀನಿ. ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಳ್ಳೋ ಶಕ್ತಿ ಆ ರಾಯರು ನನಗೆ ಕೊಟ್ಟಿದ್ದಾರೆ. ಬಟ್ ಇರೋವರೆಗೂ ಒಂದು ಲೈಫ್ನ ನಾನು ಅನುಭವಿಸಿ ಹೋಗ್ಬೇಕು ಅನ್ನೋದು ನನ್ನ ಹಣೆ ಬರದಲ್ಲಿತ್ತು ಅನಿಸುತ್ತೆ. ಬಟ್ ಆ ಲೈಫ್ನ ಒಳ್ಳೆ ರೀತಿಲಿ ತೊಗೊಂಡೋಗ್ತೀನಿ ಅನ್ನೋದು ನನ್ನ ನಂಬಿಕೆ.